ಬರೆದಿದ್ದೆಲ್ಲ ಸಂವಿಧಾನ ಆಗೋದಿಲ್ಲ. ನೀವು ಇಷ್ಟು ಬಂದಂಗೆ ಬರೆದ್ರೆ ಅದನ್ನು ಸಹಿಸ್ಕೊಂಡಿರೋದಕ್ಕೂ ಕೂಡ ಎಲ್ರಿಗೂ ಆಗೋದಿಲ್ಲ. ನಿಮ್ಮ ಲಿಮಿಟ್ಸನ್ನು ನೀವು ತಿಳ್ಕೋಬೇಕಾಗುತ್ತೆ. ಇಲ್ಲಿ ಕೂತ್ಕೊಂಡು ಒಂದು ಜವಾಬ್ದಾರಿತ ಸ್ಥಾನದಲ್ಲಿ ಯಾರೋ ಬಂದು ಇಲ್ಲಿ ಹೇಳಿದ್ನೆಲ್ಲನೂ ಬರಿತೀನಿ ಅಂದಾಗ ಯಾರ ಮೇಲೆ ಆರೋಪ ಆಗ್ತಾ ಇದೆ, ವಿಚಾರದ ಗಾಂಭೀರ್ಯತೆ ಏನು, ವಿಚಾರದ ಆಳ ಏನು, ಆ ವಿಚಾರ ಬಗ್ಗೆ ತಮಗೇನಾದ್ರು ಮಾಹಿತಿ ಇದೆಯಾ, ಇಲ್ಲ ನೀವುಗಳೇನಾರು ಎಕ್ಸ್ಪರ್ಟ್ ಅಂತ ತಿಳ್ಕೊಂಡು ತಾವು ತಮ್ಮ ವರದಿನ ಕೊಡಬೇಕಾಗುತ್ತೆ ನಿಮ್ಮ ಪತ್ರಿಕೆಗಳಿಗೆ. ಒಂದು ಇಲ್ಲ ನಾವು ಪಕ್ಷಾತೀತವಾದಂಥ ಬರಹಗಾರರು ಅನ್ನೋದಾದರೆ ಸಂತೋಷ, ಪಕ್ಷಪಾತಿ ಬರಹಗಾರರಾದರೆ ಇದನ್ನ ಅರ್ಥ ಮಾಡ್ಕೊಂಡ್ರೆ ಒಳ್ಳೆಯದು. ನಿಮ್ಮ ಮನಸ್ಸಲ್ಲಿ ವೈಯಕ್ತಿಕವಾಗಿ 100ರಷ್ಟು ದ್ವೇಷ ನನ್ನ ಮೇಲೆ ಇರ್ಬೋದು, ಮನಸ್ಸು ತುಂಬ ವಿಷ ತಿನ್ಕೊಂಡಿರ್ಬೋದು, ನಿಮ್ಗೆ ಯಾವುದೋ ಶಾಶ್ವತ ಕೆಲಸ ಮಾಡಿಕೊಟ್ಟಿಲ್ಲ ಅಂತ ಏನೋ ವಿಷಯ. ಆದರೆ ತಾಲೂಕಿನಲ್ಲಿ ಇಲ್ಲಿ ಯಾವ ರೀತಿ ಇದ್ದು ಹುಟ್ಟಿ ಬೆಳೆದು ಬಂದಿದ್ದೇವೆ ಅನ್ನೋದು ನೀವು ಅರ್ಥ ಮಾಡ್ಕೋಬೇಕು. ದಯಮಾಡಿ ಒಂದು ನಿಮಿಷ ಹೊರಗಡೆ ಅನಾಹುತಕ್ಕೆ ರಾಜಕಾರಣಿಗಳು ನೀವು ಯಾರ ಪರ ಇರ್ತೀರೋ, ವಿರೋಧ ಇರ್ತೀರೋ, ಯಾರ ವಿಚಾರವಾಗಿ ಬರ್ಕೊಬಿಡ್ತೀರೋ, ಯಾರು ಇದರಲ್ಲಿ ಮಾಡ್ತೀರೋ, ನಾವುಗಳು ಬೀದಿಗೆ ನಿಂತ್ಕೊಂಡು ನಾವು ಬಂದೀಗ ಸಮಜಾಯಿಸಿ ಕೊಡುವಂಥ ಸ್ಥಿತಿ ಬಂದಿದೆ. ನಿಮಗಂತೂ ಸಂಪೂರ್ಣ ಮಾಹಿತಿನೂ ಇರಲಿಲ್ಲ ಇದ್ರ ಬಗ್ಗೆ, ತಿಳ್ಕೋಬೇಕಾಯಿತು. ಒಬ್ಬ ಮಾಜಿ ಶಾಸಕ 3 ಸಲ ಇಲ್ಲ 15 ವರ್ಷದ ಶಾಸಕ ಆಗಿರೋ ಬಗ್ಗೆ ಆರೋಪ ಬರ್ತಾ ಇದೆ. ಏನಪ್ಪ ಅಂತಂದ್ರು ನಿಮ್ಮ ಪತ್ರಿಕಾ ಧರ್ಮದಲ್ಲಿ ನಿಜ ಇಲ್ವೋ, ನಿಮ್ಮ ಬಗ್ಗೆ ಈ ಥರ ಆರೋಪ ಕೇಳಿ ಬಂದಿದೆ, ಕೇಳಬೇಕಾ, ನಮಗೊಂದು ಕೌಂಟ್ರು ಅದ್ರ ಬಗ್ಗೆ ಏನು ಹೇಳ್ತೀನೋ ನಾವು ಎಲ್ಲ ಕಡೆನೂ ಹಾಕ್ತಾರಲ್ಲ. ಇಲ್ಲ ನಾವು ಎಬಹುದಿಲ್ಲ, ಯಾವ ಕಾನೂನು ಕಟ್ಲೆಗಳು ನಮಗಿಲ್ಲ, ನಾವು ಎಬಹುದಿಲ್ಲ ಅಂತ ನೀವು ತಿಳ್ಕೊಂಡಿದ್ರೆ ಶ್ರಮಿಸ್ಬೇಕಾಗುತ್ತೆ. ನಾನು ಕೂಡ ಹಲವು ಸಲ ನಾನು ವಿಶ್ವಾಸದಲ್ಲಿ ಎಚ್ಚರಿಕೆಯನ್ನು ಕೊಟ್ಟಿದ್ದೀನಿ. ಇತ್ತೀಚೆಗೆ ಯಾವುದೋ ಒಂದು 6,000ಕ್ಕಿಂತ ಹೆಚ್ಚು ಬೋರ್ವೆಲ್ ನಾನು ಹೊಡ್ಸಿರ್ಬೋದು. ಒಂದು ದಿನ ಅಂತ ಫ್ರಂಟ್ ಪೇಜಲ್ಲಿ ಯಾರೂ ಹಾಕಿಲ್ಲ, ಒಂದೇ ಒಂದು ಬೋರ್ವೆಲ್ನ ಫ್ರಂಟ್ ಪೇಜಲ್ಲಿ ಹಾಕಿ ಅವಾಗ ಏನು ಅನಿಸುತ್ತೆ, ಪಕ್ಷಪಾತಿ ಬರಹಗಾರರು ಅಂತಲೇ ಅನಿಸುತ್ತೆ. ವಿಶ್ವಾಸದಲ್ಲಿ ಸ್ನೇಹಿತರಾಗಿ ನಾವು ಹೇಳೋಂಥ ಕೆಲಸಗಳು ನಾವು ಮಾಡಿದ್ದೇವೆ. ನನ್ನ ಜವಾಬ್ದಾರಿಯ ನಡೆಯಲ್ಲ ನಾನು ನಡ್ಕೊಂಡಿದ್ದೇನೆ. ಇದು ಹೆಚ್ಚಾದಾಗ ಯಾವಾಗ ನಮ್ಮ ಕುಟುಂಬದ ಮೇಲೇ ಒಂದು ಆರೋಪ ಅಂಥ ಇದು ಇವತ್ತೆಲ್ಲ ರಾಜ್ಯ ಮಟ್ಟದಲ್ಲಿ ಗಂಭೀರ ಸಮಸ್ಯೆಗಳು ಮೂಡ ಅದು ಇದು ಎಲ್ಲ ಇದ್ದಾಗ ನೀವು ಏಕಾಏಕಿ ಯಾರೋ ಹೇಳಿದ್ನ ಒಂದು ನಮ್ಮ ಕುಟುಂಬ ಏನು ಹುಣಸೂರಿನಲ್ಲಿ ನಮ್ಮ ಕುಟುಂಬ ಏನು 3 ಸಲ MLA ಆದೆ, 10 ಬಿಟ್ಟು ನಾನೇ MLA ಆಗಿರೋದು ಅದೊಂದು ಕಡೆ. ಆದರೆ 7 ತಲೆಮಾರು ಇಲ್ಲಿ ಹುಟ್ಟಿ ಬೆಳೆದು ಮುಂದೆ ಬದುಕಿ ನಾವೇನು ಸಾಯ ಅಂತವ್ರು ಯಾರು 7 ತಲೆಮಾರು? ಕಬ್ಬನ್ ಶೆಟ್ಟರು, ಅವ್ರಿಗೆ ಮೊದಲನೇ ಮಗ ಕೃಷ್ಣ ಶೆಟ್ಟರು, ಕೃಷ್ಣ ಶೆಟ್ಟರಿಗೆ ಮೊದಲನೇ ಮಗ ಹನುಮಂತ ಶೆಟ್ಟರು, ಹನುಮಂತ ಶೆಟ್ಟರಿಗೆ ಮೊದಲನೇ ಮಗ ನಂಜುಂಡಸ್ವಾಮಿ ಶೆಟ್ಟರು, ನಂಜುಂಡಸ್ವಾಮಿಗೆ ಮೊದಲನೇ ಮಗ ರಾಜನ್ ಶೆಟ್ಟರು, ಪ್ರೇಮ್ ಕುಮಾರ್ ಅವ್ರಿಗೆ ಮೊದಲನೇ ಮಗ, ಅವ್ರಿಗೆ ಮಂಜುನಾಥ ಮೊದಲನೇ ಮಗ, ನನಗೆ ಪವನ್ ತಪಸ್ವಿ ಮೊದಲನೇ ಮಗ. ಇದು ಪಿಡಿಗ್ರಿ. ಒಂದು ದಿನ ಕಳಂಕ, ಒಂದು ಕೋರ್ಟ್ ಕೇಸು, ಒಂದೇ ಒಂದು ಅನ್ಯಾಯ, ಒಂದೇ ಒಂದು ಮೋಸ, ಇಷ್ಟು ವಿಚಾರಗಳಿಟ್ಕೊಂಡು ನೀವೆಲ್ಲ ನಮ್ಮ ಪತ್ರಕರ್ತರು ಇಲ್ಲೇ ಹುಟ್ಟಿ ಬೆಳೆದಿರೋರು ಅಂತ ಅನ್ಕೊಂಡು ಮಾತಾಡ್ತಾ ಇರೋದು. ನಾನು ಇಷ್ಟು ಇದನ್ನ ಒಂದೇ ಒಂದು ಸಲ ನನ್ನ 60 ವರ್ಷದ ರಾಜಕೀಯ ಜೀವನ ಅಂತ ಇರಲಿ, ನನ್ನ ಕುಟುಂಬದ ಬಗ್ಗೆ ಏಕಾಏಕಿ ಆರೋಪ ಬತ್ತು ಮಾಡಿದ್ರು. ಅವ್ರು ಹೇಳಿದ್ದೇನೋ ಒಂದು, ನೀವು ಬರೆಯೋದೇ ಒಂದಾದ್ರೆ ಎಲ್ಲಿಂದ ಬರ್ಬೇಕು ನಿಮಗೆ ಸ್ವಂತಿಕೆ? ಅದು ಯಾಕೆ ಬರಬೇಕು ನಿಮಗೆ ಸ್ವಂತಿಕೆ? ಪತ್ರಿಕಾ ವರದಿಗಾರರು ಏನಾಗುತ್ತೆ ಎತ್ತ ಆಗುತ್ತೆ ಅದು ಹೇಳಿ ತಿಳ್ಕೋಬೇಕು. ನಾನು ಹೇಳ್ತೀನಿ, ಕೆಲವು ಪದಗಳು ಬರೆದು ಬಿಡ್ತೀರಾ? ನಾನು ಈಗ ಹುಣಸೂರಲ್ಲಿ ಒಬ್ಬ ಶಾಸಕ ಒಬ್ಬರ ಮನೆಗೆ ಹೋಗ್ತಾನೆ, ರಾತ್ರಿ ಕುಡಿತಾ ಕೂತಿರ್ತಾನೆ, ಅವ್ರು ಕುಡಿತಾ ಇದ್ದಾಗ ಅವ್ರು ಎದ್ದು ಹೋಗ್ತಾರೆ ಅಂತ ನಾನು ಹೇಳ್ತೀನಿ, ಬರೆದು ಬಿಡ್ತೀರಾ? ಈಗ ಯಾವ ಶಾಸಕ, ಅವನ ಪಿಡಿಗ್ರಿ ಏನು, ಅವನ ಇತಿಹಾಸ ಏನು, ಅವನು ಯಾರ ಜೊತೆ ಕೂತ್ಕೊಂಡು ಮಾಡ್ತಾವನೆ, ಯಾರ್ಯಾರು ಅಲ್ಲಿ ಪಕ್ಕ ಕೂತಿದ್ದವರು, ನನ್ನ ಪಕ್ಕ ಕೂತವ್ರಿಗೆ ಹೇಳಿ. ಮತ್ತೆ ಏನಾರ ಒಂದು ಸ್ವಲ್ಪ ಏನೋ ಕಳಂಕ ಹೇಳಿ ನೋಡೋಣ. ಮೊನ್ನೆ ಎಷ್ಟು ಕೆಡ್ದಾಗ ಬೈದ ವಿಡಿಯೋಗಳು ಕೇಳಿದ್ದೀರಾ ಇಲ್ವಾ? ಮೊನ್ನೆ ಅವ್ರು ಬಲ್ಬಾಗದಲ್ಲಿ ಕೂತಿದ್ರಲ್ಲಪ್ಪ, ಅವ್ರು ಬೈದಿರೋದು ವಿಡಿಯೋ ಕೇಳಿದ್ದೀರಾ? ಕೇಳಿಲ್ವಾ?
ಮತ್ತೆ ನೀವು ಏನು ಮಾಡ್ತೀರಿ? ಇಲ್ಲಿ ಈ ಸ್ಥಾನ ಹೆಂಗಾಗಿದೆ ಅಂತಂದರೆ ಕಳ್ಳನು ಒಂದೇನೆ, ಇಲ್ಲಿ ಬಂದು ಯಾವ ಸ್ವಚ್ಛಾಲಿತ ಕೂತ್ರು ಒಂದೇನೆ ಆಗೈತೆ. ಅವ್ನು ಹೇಳ್ಕೋಬೇಕು ಅಷ್ಟೇ. ಇಲ್ಲಿ ಕೇಳಿಲ್ವೇನ್ರಪ್ಪ ಯಾರು ಅದನ್ನ? ಕೇಳಿದಿರ ಇಲ್ವೋ? ಅವ್ರಿಗೆ ಅಮ್ಮ, ಅಕ್ಕ, ಹೆಂಡತಿ, ತಮ್ಮ, ಸ್ನೇಹಿತ ಹೆಂಡತಿ ಯಾರೂ ಲೆಕ್ಕಕ್ಕಿಲ್ಲ. ಅಲ್ಲಿ ನನ್ನ ಲೆಕ್ಕದಲ್ಲಿ ಅವರೆಲ್ಲ ಒಂಥರ ಸಮಾನ ಮನಸ್ಸು ಕೂತವ್ರೆ. ಸಂಬಂಧಗಳಿಗೆ, ಭಾವನೆಗಳಿಗೆ ಸಂಬಂಧನೇ ಹೇಳಿದ್ರೆ ಅವತ್ತು ಕೂತ್ಕೊಂಡು ಮಾಡವ್ರೆ ಅಂತ. ನಾನು ಕೂಡ ಇತ್ತೀಚೆಗೆ ಬಂತಲ್ಲ, ಆಮೇಲೆ ಪತ್ರಿಕಾ ಧರ್ಮದಲ್ಲಿ ಅತ್ಯಂತ ಅಸಹ್ಯ ಪತ್ರಿಕಾ ಧರ್ಮದಲ್ಲಿರೋಂಥದ್ದು ಕಟ್ ಆ್ಯಂಡ್ ಪೇಸ್ಟು. ಒಂದು ಪತ್ರಿಕೆಯಲ್ಲಿ ಬಂದಿದ್ದು ಸೇಮು ಡಾಟು ಕಾಮನುವೆ ಇಲ್ದಂಗೆ ಇನ್ನೊಂದು ಪತ್ರಿಕೆಯಲ್ಲಿ ಬರೋಂಥದ್ದು ಅತ್ಯಂತ ರೆಪ್ಯೂಟೆಡ್ ಪತ್ರಿಕೆಗಳೇ ಬರೋದು ಅಸಹ್ಯಕರ. ನಾನು ಆ ಸಂಪಾದಕೀಯಗೂ ಬರೀತಾ ಇದ್ದೀನಿ. ಆಮೇಲೆ ನಮ್ಮವರು ಬೇರೆ ರೀತಿ ಮಾಡಬೇಕು ಅಂತ ಇದ್ರು, ಕೆಲವು ಪತ್ರಿಕೆಗಳನ್ನ ಸುಟ್ಟಾಕ್ಬಿಟ್ಟು ಪ್ರತಿಭಟನೆ ಮಾಡಿ ನ್ಯೂಸ್ ಮಾಡಬೇಕು ಅಂತ. ಹಂಗಲ್ಲಪ್ಪ, ಪತ್ರಿಕೆಗಳೇನು ಮಾಡಿದೆ ಅವೆಲ್ಲ ಇತಿಹಾಸ ನಿರ್ಮಿಸಿದೆ ರಾಜ್ಯದಲ್ಲಿ. ಇಲ್ಲಿ ಅವನೊಬ್ಬ ಬರಹಗಾರನಿಂದ ಆ ಪತ್ರಿಕೆಗೆ ಯಾಕಾದ್ರೆ ಅವಮಾನ ಮಾಡೋದು ಅಂತ ನಾನು ನಿಲುವು ತಗೊಂಡಿದ್ದೀನಿ. ದಯಮಾಡಿ ತಾಲೂಕಿನ ಸ್ನೇಹಿತರು, ಬರಹಗಾರರು ನೀವೇನಿದ್ದೀರಿ, ಮುಂದೆ ದಿನಗಳಲ್ಲೂ ಇವತ್ತು ನಮ್ಮ ಮಾನ ಮರ್ಯಾದೆ ಕಳೆದಿದ್ದೀರಿ, ಸಂತೋಷ. ಅದಕ್ಕೇನು ಸಮಜಾಯಿಸಿ ಕೊಡಬೇಕು ಅಮರನಾಥ್ ಅವರು ತಕ್ಕ ಉತ್ತರ ಕೊಟ್ಟಿದ್ದಾರೆ. ಕಾನೂನಾತ್ಮಕವಾಗಿ ಎ ಅಂದ್ರೇನು, ಬಿ ಅಂದ್ರೇನು, ಅದಕ್ಕೆ ನಿಮಗೆ ಇಲ್ಲೇ ತಂದಿದ್ದೀನಿ, ಕೊಡ್ತೀನಿ, ನಿಮಗೆ ಕೊಡ್ತೀನಿ. ಎ ಅಂದ್ರೇನು, ಬಿ ಅಂದ್ರೇನು. ಈ ನಿಟ್ಟಿನಲ್ಲಿ ನಮ್ಮ ಅಮರನಾಥ್ ಅವರು ಏನು ಸಮಜಾಯಿಸಿ ಕೊಟ್ಟಿದ್ದಾರೆ ಅದು ಸಾಕು ಅಂತ ನಾನು ಅಂದ್ಕೊಂಡಿದ್ದೀನಿ. ನಿಮಗೆ ಕಾನೂನು ರೀತಿ ಕ್ರಮ, ರೆವಿನ್ಯೂ ಇಲಾಖೆ ಇದೆ, ತಹಸೀಲ್ದಾರ್ ಇದ್ದಾರೆ, DC ಇದ್ದಾರೆ, ಇವರಿದ್ದಾರೆ. ಅವರು ಎಲ್ಲದಕ್ಕಿಂತ MLCಗಳಿದ್ದಾರೆ, ಸಿಟ್ಟಿಂಗ್ MLC ಇದ್ದಾರೆ. ಅವ್ರಿಗೂ ತಪ್ಪು ಮಾಹಿತಿ ಕೊಟ್ಟಿದ್ದಾರೋ, ಅವ್ರು ಅರ್ಥ ಮಾಡ್ಕೊಂಡು ಮಾತಾಡಿದ್ರು, ಅರ್ಥ ಮಾತಾಡಿದ್ರು. ಅದಕ್ಕೆ ನಾನು ಅವ್ರನ್ನ ಬಚ್ಚಲ ಬಾಯಿ ವಿಶ್ವನಾಥ ಅಂತ ಕರಿತೀನಿ. ಬರ್ಕೊಳ್ರಪ್ಪ, ಯಾರು ಬರೀತಾನೆ ಇಲ್ಲ. ಬಚ್ಚಲ ಬಾಯಿಗೆ ಒಳ್ಳೆ ನೀರು, ಅರ್ಶಿನ ನೀರು, ಮೈತೊಳ ನೀರು, ಎಲ್ಲ ನೀರು ಒಂದೇ ಅಲ್ವಾ? ಬಚ್ಚಲ ಬಾಯಿ ವಿಶ್ವನಾಥ ಹಿಂಗೆ ಈ ದಿಕ್ಕಿನಲ್ಲಿ ಅವರು ಬಂದು ಹೇಳ್ಬಿಟ್ರು. ನೀವು ಅವ್ರು ಏನು ಹೇಳೋದು? ನಮ್ಮ ರೆಕಾರ್ಡ್ಸ್ಗಳೇನೈತೆ, ನಿಮ್ದೇನು ಪ್ರಾಬ್ಲಮ್ಮು, ನೀವು ಯಾವ ಥರ ಅದಕ್ಕೆ ಪಾಲ್ದಾರರು? ಮಂಜುನಾಥ್ ಏನು, ನಾನು ಅದು ಓಪನ್ ಮಾಡಿದಾಗ ಹೋಗಿದ್ನ, ನಾನು ಮನೆ ಪ್ರಾಬ್ಲಮ್ ಬೇರೆ. ಇದೆಲ್ಲ ಯಾಕೆ ಬೇಕಪ್ಪ, ಸುಮ್ಮನಿರು ಅಂತ. ನಮ್ಮ ಜಾಗಗಳು ಎಷ್ಟವೆ, ನಾವು ಅದನ್ನು ಕಾಪಾಡ್ಕೊಳ್ಳೋದೇ ಏನಾಗಿದೆ. ನನ್ನ ತೋಟ ಆಯಿತು, ಇನ್ನೊಂದಾಯಿತು, ಎಷ್ಟು ದಿನದಿಂದ ಹೋಯ್ತಾ ಇದ್ದೀವಿ. ಯಾರಿಗೋ ಬಂದು ಹೇಳ್ಬಿಟ್ರಂತೆ ನೀವು ಇಷ್ಟು ಬಂದಂಗೆ. ಅವ್ರು ಆಯ್ತಪ್ಪ, ನಾವು ತಗೊಂಡಿರೋದು 33,000 ಸ್ಕ್ವೇರ್ ಫೀಟ್ ಏನೋ ಅದ್ರದ್ದು. ನೀವು 4 ಎಕರೆ ಕಬಳಿಕೆ ಏನು ಹುಡುಗಾಟನ ಏನಂತ ತಿಳ್ಕೊಬಿಟ್ಟಿದ್ದೀರಿ? ಯಾರನ್ನಾರ ಒಬ್ಬರ ಮೇಲೆ ಬರಿಬೇಕು ಅಂದರೆ ನೀವು ಅವರು ಹೇಳೋರ ಹೋಗ್ಲಿ, ಅದು ಅವ್ರದ್ದು ಬಿಡಿ. ನೀವು ಇಲ್ಲಿಂದ ಕಳಿಸಿರೋ ವಿಡಿಯೋನೇ ನೋಡಿದ್ದೀನಿ, ಎಲ್ಲ ಹೇಳಿದಾರೆ ಆ ಥರ. ಅವರೆಲ್ಲರ ಬಿ ಖರಾಬ್ ಅಂತ ಹೇಳಿದಾರ. ಅವ್ರು ಹೇಳಿರೋದು ಎ ಖರಾಬ್ ಅಂತಾನೆ ಹೇಳ್ತಾವ್ರೆ. ಅವ್ರು 33,000. ನಿಮಗೆ 1 ಎಕರೆಗೆ ಎಷ್ಟು ಸ್ಕ್ವೇರ್ ಫೀಟ್ ಗೊತ್ತಾ? 1 ಎಕರೆಗಿಂತ ಕಮ್ಮಿ ಜಾಗ 33,000 ಸ್ಕ್ವೇರ್ ಫೀಟ್ ಜನ ಅವ್ರು ಆಗಿರೋದು. 4 ಎಕರೆ ಅವ್ರು ಹೇಳಿದಾರೆ. ನೀವು ಸೃಷ್ಟಿ ಮಾಡ್ಕೊಂಡು ಬರ್ರೆ. ನೀವು ಪತ್ರಿಕೋದ್ಯಮದಲ್ಲಿ ಬರಹಗಾರರೇ ಅಷ್ಟು ಹೊರತು ಬ್ರಹ್ಮ ಅಲ್ಲ ನೀವು ಸೃಷ್ಟಿ ಮಾಡ್ಕೊಂಡು ಬರೆಯೋಕ್ಕೆ. ನಾನು ಕೂಡ ಕಾನೂನಾತ್ಮಕವಾಗಿ ಯಾವ ಪತ್ರಿಕೆಗೆ ನೋಟಿಸ್ ಕಳಿಸ್ಬೇಕು ಅದನ್ನ ಕಳಿಸೋಂಥ ಕೆಲಸ ಮಾಡ್ತಾ ಇದ್ದೀನಿ. ಯಾವುದೇ ರೀತಿಗೂ ಇನ್ನು ಮುಂದೆ ಬೇರೆಯವ್ರಿಗೆ ನಾವೇನೋ ಊರವರು ಅದವ್ರ ಹತ್ರ ತಗ್ಗಿದ್ರೂ ಬೇರೆಯವ್ರ ಹತ್ರ ಇರೋದಿಲ್ಲ. ಎಲ್ಲರೂ ನಮ್ಮ ಥರ ಇರೋದಿಲ್ಲ. ಟೇಕ್ ಇಟ್ ಫಾರ್ ಗ್ರಾಂಟೆಡ್ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಈ ಕಟ್ ಆ್ಯಂಡ್ ಪೇಸ್ಟ್ ಕೆಲಸನ ಇನ್ನು ಮುಂದೆ ಥರ ಬಿಡಿ. ಮಿನಿಮಮ್ ನಿಮ್ಮ ಪತ್ರಿಕೆ ಗೌರವ ಉಳಿಸ್ಕೊಳ್ಳಿ. ಒಂದಿನ ಪತ್ರಿಕೋದ್ಯಮಕ್ಕೆ ಬರೋಕ್ಕಿಲ್ಲ, ಒಂದಿನ ಇದಕ್ಕಿಲ್ಲ. ಯಾವನೋ ಕಟ್ ಆ್ಯಂಡ್ ಪೇಸ್ಟು, ಯಾವನೋ ಇದನ್ನು ಹಾಕೊಂಡ್ಬಿಟ್ಟೋದಂತೆ ಅಲ್ಲಿ ಬರಹಗಾರ ಅಂತ ಹೋಗಿ ರಾಜಕೀಯ ಮಾಡೋದು. ಹಾಂ, ನಿಮ್ಮನ್ನ ನೀವೇ ಗೌರವನ ಕಳ್ಕೊತಾ ಇದ್ದೀರಿ. ಹಂಗಾದ್ರೆ ರಾಜಕೀಯ ಇದ್ದರೆ ಬಿಡು, ನಾವು ಹೇಳ್ತೀವಿ ಅಧಿಕಾರಿಗಳು ರಾಜಕೀಯ ಮಾಡಿ ಕೆಲಸ ಬಿಟ್ಟು ಬಾರೋ ರಾಜಕೀಯಕ್ಕೆ ಅಂತ. ಬಾ, ಇಲ್ಲೂ ಬೇರೆ ಪತ್ರಿಕೆ ನಿಂದು ವರದಿಗಾರರ ಕೆಲಸ ಬಿಟ್ಟು ಬಾ ರಾಜಕೀಯಕ್ಕೆ. ಮಾಡು ಖರ್ಚು, ಜನರ ಹತ್ರ ಹೋಗು, ಸೇವೆ ಮಾಡು. ನಿಮಗೂ ಎಲ್ಲ ಶಾಸಕರಾಗಲಿ ಇನ್ನೊಬ್ಬರಾಗಲಿ ಯಾರೋ ಪತ್ರಿಕೆ ಅಂತ ಒಂದು ಗೌರವ ಎಲ್ಲರ ಹತ್ರ ಇರ್ತದೆ. ಅದು ಉಳಿಸ್ಕೋಬೇಕೆ ಬಿಟ್ರೆ ನಿಮ್ಮ ಕೆಲಸ ಮಾಡಬೇಕಷ್ಟೇ. ಬರೋಗಾರರು ವರದಿನ ಕೆಲಸ ಅಂತ ಮಾಡಿ. ನಿಮಗೆ ಕಿವಿ ಮಾತು ಅಂತ ಇದನ್ನು ನೀವು ವೈಯಕ್ತಿಕವಾಗಿ ತಗೊಂಡ್ರೆ ನೀವು ರಾಜಕಾರಣ ಮಾಡೋಕ್ಕೆ ಶುರು ಮಾಡೋದು, ನಾನು ಮಾಡ್ತೀನಿ. ಅದಕ್ಕೂ ನಾವು ತಯಾರಾಗೇ ಇದ್ದೀವಿ. ಈಗ ನಮಗೂ ಏನು ಕೆಲಸ ಇಲ್ಲ ಈಗ.
ಈಗ ಸುದ್ದಿ ಮುಟ್ಟಿಸುವಂಥ ಬರಹಗಾರರೇ, ಈ ಮಾಧ್ಯಮದ ಬಾಡಿಗೆ ಮನೆ ವಿಚಾರನೂ ಮಾತಾಡೋಣ ಬನ್ನಿ. ಯಾಕಪ್ಪ ನಾಗಾಡ್ತಿದ್ವಿ? ಕೆಂಬತ್ತ ಸತ್ಯ ಬರ್ಲಿಲ್ವಾ? ಹುಣಸೂರಲ್ಲಿ ಲೇಔಟ್ ಮಾಡಿದೆ, ಎಲ್ಲರ ಹತ್ರನೂ ಹಣ ವಸೂಲಿ ಮಾಡಿರೋದ್ರ ಬಗ್ಗೆನೂ ಮಾತಾಡೋಣ ಬನ್ನಿ. ಲೇಔಟೇ ಮಾಡಿಲ್ಲ, ರೇರೆ ಕಂಪ್ಲೇಂಟ್ ಕೊಟ್ರೆ ಎಲ್ಗೆ ಹೋಗ್ತಾರೆ ನಿಮ್ಮ ಮಗ? ಅದು ಲೇಔಟ್ ಮಾಡಿದ್ರೆ ಪೂರ್ತಿ ಹಣ ಅಡ್ವಾನ್ಸ್ ಅಲ್ಲ, ಇನ್ನೂ ಲೇಔಟ್ ಆಗಿಲ್ಲ, ಇನ್ನೂ ರೆಕಾರ್ಡ್ ಆಗಿಲ್ಲ. ಅನ್ಯಾಯ ಮಾಡಿರೋದು ನೀವು. 7 ತಲೆಮಾರದಿಂದ ಕಳಂಕ ರಹಿತವಾಗಿ ಬಂದಂತ ನಮಗೆ ಬಂದು ಯಾವನೋ ಹೇಳ್ಕೊಟ್ಟ ಅಂತ ಮಾತಾಡ್ಬಿಟ್ಟು ಹೋಯ್ತಿರಲ್ಲ. ಬರೀ 7 ತಿಂಗಳಲ್ಲಿ ಇಷ್ಟು ಅನಾಹುತ ಮಾಡಿದಿರ ನನ್ನ ತಾಲೂಕಿಗೆ. ಯಾರು ಅನ್ಯಾಯ ಮಾಡಿರೋರು ಇದನ್ನ? ಆದ್ರೂ ಹಿರಿತನಕ್ಕೆ ಗೌರವಯುತವಾಗಿ ನಡ್ಕೊಳ್ಳೋದು ನೋಡಿ. ನಿಮ್ಮ ತಟ್ಟೆಯಲ್ಲಿ ಹೆಗಣ ಅಲ್ಲ, ಹಂದಿ ಬಿದ್ದದಲ್ಲಿ. ನಿನ್ನ ಬಗ್ಗೆ ಏನು ಮಾತಾಡ್ತಾರೆ ಜನಗಳು, ಸಾರ್ವಜನಿಕರಲ್ಲಿ ಏನಿದೆ, ನೀವು ಹೋಗಿ ಕೂತ್ಕೊಂಡು ಮಾತಾಡಿದ್ರೆ ಅದೇ ನಾನು ಹೇಳ್ದಲ್ಲ, ಬದುಕಿದ್ದೀನಿ ಅಂತ ಅನ್ನೋದು ನಾನು ಮೊದಲು ಹೇಳ್ತಿದ್ನಲ್ಲಪ್ಪ ನಿನಗೆ. ನಾನು ನಿಮ್ಮ ಜೊತೆ ಇದ್ದಾಗೂ ಅದೇ ಹೇಳ್ತಿದ್ದೆ. ಸ್ವಾಮಿ, ನೀವೇನೇ ಪತ್ರಿಕೆಗಳ ಸಂಪನ್ಮೂಲ ವ್ಯಕ್ತಿ ಅಂತ ಎಷ್ಟು ಸಲ ನಿಮ್ಗೆ ಹೇಳಿದ್ದೀನಲ್ಲ, ವೇದಿಕೆಯಲ್ಲಿ ಹೇಳಿದ್ದೀನಲ್ಲ. ಪತ್ರಿಕೆಗಳಿಗೆ ಏನಿಲ್ಲ ಕಾಲ ತುಂಬಿಸೋಕ್ಕೆ ಅಂತ ನೀವೇ ಅಂತಲೂ ಹೇಳಿದ್ದೀನಲ್ಲ. ಹಾಗಂತ ಯಾರ ಬಗ್ಗೆ ಟೀಕೆ ಮಾಡಿಬಿಟ್ಟು ಹೊರಟೋಗೋದ ನೀವು? ಅದು ಯಾವನು RTI ಅವನು ತಗೊಂಡೋಗಿದೆ ನಮ್ಮ ಫ್ಯಾಕ್ಟ್ರಿಗೆ ಇಟ್ಕೊಬರ್ತಾನೆ. ಎಷ್ಟು ವರ್ಷ ಆಯ್ತು ರೀ ಫ್ಯಾಕ್ಟ್ರಿಯಾಗಿ? ಎಡಬಿಡಂಗಿಗಳು ಇತ್ತೀಚೆಗೇನೋ ಒಂದು ಕಂಡುಬಿಡ್ತಾವ್ರೆ. ಅವ್ರುಗಳ ಯಾವಾಗ ದುಡ್ಡು ಕೊಟ್ಟು ಮಾಡಿಸಿ RTI ಅವನು ಪಾಪ ಪುಣ್ಯಾತ್ಮ, ಹಣ ಹಿಂಗೆ ಮಾಡ್ತಾರೆ ಕಣ್ಣ, ಏನೋ ಕೊಡ್ತಾರೆ ಕಣ್ಣ ಅಂತ ಅಂದ್ಬಿಟ್ಟಿದೆ. ಹೋಗಿದೆ ತಟ್ಟೆಕೆರೆ ಪಂಚಾಯತಿಲಿ ಕೇಳ್ತಾನೆ. ನಾವು ಇದು 2010ರಲ್ಲೇ ಬಂದು ಎನ್ಕ್ವೈರಿ ಎಲ್ಲ ಮಾಡಿಸಿದ್ರಪ್ಪ. ಅವತ್ತಿನ ದಿನ ಇನ್ನೊಬ್ಬರು ಮಹಾನುಭಾವರು 2008ರಲ್ಲಿ ಗೆದ್ಬಿಟ್ಟೆ 10ರಲ್ಲಿ ಅದಕ್ಕೆ ಎನ್ಕ್ವೈರಿ ಹಾಕಿದ್ರು. ಹೋಗ್ರಪ್ಪ, ಅದೇನು ಇಲ್ಲಿ ಟ್ಯಾಕ್ಸ್ ಕಟ್ಬೇಕು, ಇಲ್ಲಿ ಕಟ್ತೀವಿ, ಅಲ್ಲಿ ಟ್ಯಾಕ್ಸ್ ಕಟ್ಬೇಕು, ಅಲ್ಲಿ ಕಟ್ತೀವಿ. ಈಗ ನಾನು ತಟ್ಟೆಕೆರೆಗೆಲ್ಲ ಟ್ಯಾಕ್ಸ್ ಕಡ್ದು ಹೋಗಿದ್ರೆ ಟ್ಯಾಕ್ಸ್ ಕರೀತಾರೆ ಅಲ್ವಾ ಶಿವಕುಮಾರ್ ಅವರ? ಅಲ್ಲೋ ಇಲ್ಲ, ಇಲ್ಲಿಗಾದ್ರೆ ಇಲ್ಲಿ ಚರ್ಮಣ್ಣನ ಮನೆ ಸ್ಕೆಚ್ ಇದೆ, ಇನ್ನೊಂದಿದೆ, ಎಲ್ಲ ರೆಕಾರ್ಡ್ ಇದೆಯಲ್ಲ. ನೀವು RTIಲೇ ತಗೊಂಡವ್ರಲ್ಲ, ನಮಗೆ ಸಂಬಂಧ ಇಲ್ಲ. ಇಲ್ಲ ಅವ್ರು ನೋಟಿಸ್ ಕೊಡ್ಬೇಕಲ್ಲ, ಇಲ್ಲ ಅವ್ರು ನೋಟಿಸ್ ಕೊಡ್ಬೇಕಲ್ಲ. ಹೋಗ್ಲಿ, ಅದು ಯಾವ ನಿಲ್ವಾಗ್ಲು ಎಲ್ಲೇ ಅಂದರೆ ಎಲ್ಲಿಗೆ ಬರ್ತದೆ? ನಗರಸಭೆಗೆ ಬರ್ತದ? ಹೋಗ್ಲಿ, ಆ ಪಂಚಾಯತಿಲಿಂದ ನಮ್ಗೇನಾದ್ರು ವರ್ಗಾವಣೆ ಆಗಿದೆಯಾ? ಆ ಕಡೆ 3 ಮನೆಯವ್ರು ಏನೋ ಓಟ್ ಹಾಕ್ತಾರಂತೆ, ಅದಕ್ಕೆ ಇಲ್ಲಿಗೆ ಅಂತೆ ಓಟ್ ಮಾಡಿಸ್ಕೊಂಡು ಕೌನ್ಸಿಲರ್ ಹೋಗಿದೆ, ಹೆಸರು ಬರ್ಸ್ಕೊಂಡವನೆ. ಸತ್ಯತೆ ತಿಳ್ಕೊಳ್ಳೋದು ಬೇಕಲ್ಲ. ನಾವೇನೋ ಟ್ಯಾಕ್ಸ್ ಅಲ್ಲಿ ಕದ್ದರೆ ಇಲ್ಲಿ ಕದ್ದರೆ ಪರವಾಗಿಲ್ಲ. ರಿನ್ಯೂವಲ್ ಅಂತ ಕಾನೂನಿದೆ. ನಾನು ಈಗ ಉದಾಹರಣೆಗೆ ಇಲ್ಲಿ ಕುಂತಿರೋ ನಾವೆಲ್ಲ ಟ್ಯಾಕ್ಸ್ ಅಪ್ ಟು ಡೇಟ್ ಇದ್ದೀವಾ? ಟ್ಯಾಕ್ಸ್ ಪೆಂಡಿಂಗ್ ಯಾರಿಗೂ ಇಲ್ವಾ? ಇದ್ರೆ ಕಟ್ಟಕ್ಕೆ ಅವಕಾಶ ಇದೆಯಾ ಕಾನೂನಾತ್ಮಕವಾಗಿ? ಲೇಟ್ ಟ್ಯಾಕ್ಸ್ ಕಟ್ಟಿದ ದಂಡ ಇದೆಯಾ? ಆಯ್ತು, ಇಲ್ಲಿಗೆ ಇದೊಂದು ಕತೆ. ಇದು ಈ MLC ಅವರು, ಅವ್ರಿಗೆ ಅಧಿಕಾರ ಇದೆ, ಅವರು ಇವತ್ತು ಸ್ಟೇರಿಂಗ್ ಪೊಸಿಷನ್ ಕೂತವ್ರೆ. ಅವರು DC ಅವ್ರಿಗೆ ಹೋಗಿ ತನಿಖೆ ಮಾಡಿಸಿದೆ, ಏನು ಸತ್ಯ ಸುಳ್ಳು ಮಾಡಿಸಿದೆ. ಅದ್ರ ಜೊತೆಗೆ ಏನೋ ಮಾಡಿಕೊಂಡು ದಳದ MLA, BJP MLC, ಅವ್ರು ಬೇರೆ ಮುನ್ಸಿಪಾಲ್ಟಿ. ಈಗ ಆ ಮುನ್ಸಿಪಾಲ್ಟಿಲಿ ಬೇರೆ ಶಾಸಕರೇ ಕೂತ್ಕೊಂಡು ಜ್ವಲಂತ ಸಮಸ್ಯೆಗಳು ಹುಣಸೂರು ತಾಲೂಕಲ್ಲಿ ಎಷ್ಟಿದೆ ರೀ. ಏನೇನು ಅನಾಹುತ ಆಗ್ತಾ ಇದೆ, ರಸ್ತೆಗಳ ಕತೆ ಏನಾಗಿದೆ, ಜನಗಳ ಸಮಸ್ಯೆಗಳೇನಾಗಿದೆ, ಪೊಲೀಸ್ ಸ್ಟೇಷನಲ್ಲಿ ಎಷ್ಟು ಕೇಸ್ಗಳಾಗ್ತಾ ಇದೆ, ಒತ್ತುವರಿಗಳ ಬಗ್ಗೆ ಏನಿದೆ. ತಾಲೂಕು ಆಫೀಸಲ್ಲಿ 15 ದಿನಕ್ಕೆ ಹೋಗಿ ಕೂತ್ಕಪ್ಪ ಪುಣ್ಯಾತ್ಮ. ನಾನು ಒಬ್ಬ ಶಾಸಕನಾಗಿ ಜವಾಬ್ದಾರಿಯುತವಾಗಿ ಶಾಸಕರಿಗೇನೆ 2 ಕಿವಿ ಮಾತು ಹೇಳಿದ್ದೀನಿ, ತಪ್ಪಾಗಿದೆ ಸರಿ ಮಾಡಿ ಅಂತ ಹೇಳಿದ್ದೀನಿ. ಒಂದು ಇಲ್ಲೀಗಲ್ ದಂಧೆ ವಿಚಾರವಾಗಿ ಫೋನ್ ಮಾಡಿ ಹೇಳಿದ್ದೀನಿ ನಾನೇ ಖುದ್ದು. ಇದು ತಪ್ಪಾಗ್ತಾ ಇದೆ, ಹುಣಸೂರು ತಾಲೂಕು ಜನಕ್ಕೆ ಅನ್ಯಾಯ ಆಗುತ್ತೆ ಅಂತ ಹೇಳಿದ್ದೀನಿ ಹರೀಶ್ ಗೌಡ್ರಿಗೆ. ನಾನು ಒಬ್ಬ ಜವಾಬ್ದಾರಿಯುತವಾಗಿ ಹೇಳ್ತಾ ಇದ್ದೀನಿ, ನೋಡಪ್ಪ ಇದು ಮಾಡ್ತಿರೋದು ತಪ್ಪು, ಇದಕ್ಕೆ ಉದ್ಘಾಟನೆಗೆ ಹೋಗಿರೋದು ತಪ್ಪು ಅಂತಲೂ ಹೇಳಿದ್ದೀನಿ.
ಜವಾಬ್ದಾರಿ ನಡೆಯಲ್ವಾದು ರಾಜಕಾರಣಕ್ಕೆ ಬರ್ತದೆ ನೀವು ಟೀಕೆ ಮಾಡೋದು ನಾನು ಅದು ಎಲ್ಲಿವರೆಗೂ ಇರಬೇಕು, ಸರ್ಕಾರ ಇರಬೇಕು, ಕೆಲಸ ಇರಬೇಕು, ನೀವು ಮಾಡಿಲ್ಲ ಇರಬೇಕು. ನೀವು ಹೇಳ್ತಾ ಇದ್ದೀರಿ ಹುಣಸೂರು 15 ವರ್ಷದಲ್ಲಿ ಏನೂ ಕೆಲಸ ಆಗಿಲ್ಲ ಅಂತ ಹೇಳ್ತಿರೋ ಯಾರು ಅದನ್ನ? ಹುಣಸೂರು ತಾಲೂಕಲ್ಲಿ 15 ವರ್ಷ ಕೆಲಸ ಆಗಿಲ್ಲ ಅಂತ ಇವ್ರು ಹೇಳಿರೋದು ನನಗೂ ವಿಡಿಯೋದಲ್ಲಿ ಬರ್ತದೆ. ಜನ ನಾವು ಒಪ್ಕೋಬೇಕಲ್ಲ. ಜನ ನನ್ನ ಈ ತಾಲೂಕಿನ ಪುಣ್ಯ 2 ವಿಚಾರದಲ್ಲಂತೂ ಯಾವನು ನಮಗೆ ಕಳಂಕವಾಗಿ ಇನ್ನೂ ಮಾತಾಡಿಲ್ಲ. ಏನು ಒಬ್ಬ ಮಂಜುನಾಥ ಲಂಚ್ಕೋರ ಭಿಕ್ಷೆ ಪಡೆದ ಅಂತ ಯಾರು ಹೇಳಿಲ್ಲ, ಮಂಜು ಕೆಲಸ ಮಾಡಿಲ್ಲ ಅಂತ ಯಾರು ಹೇಳಿಲ್ಲ. ಹೇಳ್ತಾರಪ್ಪ 2 ವಿಚಾರನ ಹಂಗೆ ಬದುಕಿದ್ದೀವಿ. ವ್ಯಾಪಾರ ಧ್ರುವ ಚಿಂತನೆ ಎಲ್ಲ ಯಾರು ವ್ಯಾಪಾರ ಮಾಡೋದು ಹಂಗೆ. ಶಾಸಕರಿಗೂ ಹೇಳ್ತಾ ಇದ್ದೀನಿ, ಸುಮ್ಮನೆ ಇಂಥ ಹೇಳಿಕೆ ಮಾತು ಇವೆಲ್ಲ ಕೇಳಿಕೊಂಡು ನಿಮ್ಮ ತಂದೆ ಯಾವ ಸ್ಥಿತಿ ಆದರೂ ಆ ಥರ ಆಗಬೇಡಿ. ಈ ಥರ ಒಗಳು ಬಟ್ಟನ ಸುತ್ತ ಇಟ್ಕೊಬಿಟ್ಟು ತಪ್ಪು ಮಾಹಿತಿ ಕೊಟ್ಟು ನಿಮ್ಮನ್ನ ದಾರಿ ತಪ್ಪಿಸ್ತಾ ಇದ್ದಾರೆ. ನೀವು ಅವತ್ತಿಂದ ಅಲ್ಲಿ ಹೋಗಿ ಇವತ್ತಿನ ದಿನ ಏನು ಮಾಡಬೇಕು ಹುಣಸೂರಲ್ಲಿ ನೀವು ಭಾಳ ದೊಡ್ಡ ಮನುಷ್ಯ ಆಗಿದ್ರೆ 1.5 ವರ್ಷ ಆಯಿತು. ಅದು ಆಯಿತು ಹೋಗ್ಲಿ ಅಂತ ಇಲ್ಲಿದ್ದವ್ರಿಗೆ ಹೆಂಗೋ ಸೋತು ಸುಮ್ಮನೆ ಆಗಿದ್ರು ಕ್ಯಾರ್ನಗರದಲ್ಲಿ. ಮತ್ತೆ ಪುಣ್ಯಾತ್ಮ ಸಿದ್ದರಾಮಯ್ಯ ಕರ್ಕ ಬಂದಿದೆ, ಇಲ್ಲಿ ಎಂಪಿನೂ ಮಾಡಿದಾಯ್ತು. ಅವ್ರಿಗೇನು ಮಾಡಿದ್ರಿ? ಅವ್ರ ವಿರುದ್ಧನೇ ಪತ್ರಿಕೆ ಬರೆದ್ರಿ, ಅವ್ರಿಗೆ ತೇಜೋವಧೆ ಮಾಡಿದ್ರಿ, ಅವ್ರಿಗೆ ಬೈಕೊಂಡು ತಿರುಗಾಡಿದ್ರಿ, ಪುನಃ ಇನ್ನೊಂದ್ಸಲ ಕೊಟ್ಟಿಲ್ಲ ಅಂತ. ಯಾತಕ್ಕೆ ಏನು ಕೇಳಿದ್ರಿ ಅವ್ರ ಹತ್ರ? ಏನು ಅವ್ರು ಕೊಡಲಿಲ್ಲ, ಅದು ನಮಗೂ ಗೊತ್ತದೆ. ಇನ್ನೊಂದು ದಿನ ಇನ್ನೂ ಜಾಸ್ತಿ ಆದರೆ ನಾನು ಅದನ್ನ ಬಿಚ್ಚಿಡ್ಬೇಕಾಯ್ತಾ ಹೋಗುತ್ತೆ. ಆಯಿತು, ಇಲ್ಲೂ ಏನೂ ಆಗಲಿಲ್ಲ. ಕೊನೆಗೆ ಪಾಪ ಪುಣ್ಯಾತ್ಮರು ಒಕ್ಕಲಿಗರು ಭಾಳ ಕ್ಷಮಾಗುಣ ಇರೋರು. ಒಕ್ಕಲಿಗರು ಇರೋಲ್ಲ, ಭಾಳ ಕ್ಷಮಾಗುಣ ಅವ್ರಿಗೆ. ಇದು ಯಾವುದೋ ಇಲ್ಲಿ ಯಾವುದೋ ಕಾವೇರಿ ಹಾಸ್ಪಿಟಲ್ ಮಾತಾಡ್ತೀನಿ, ಇನ್ನೊಂದು ದಿನ ಮಾತಾಡ್ತೀನಿ. ಇವರು ಜಿಲ್ಲಾ ಮಂತ್ರಿ ಆಗಿದ್ದಾಗ ಒಕ್ಕಲಿಗರದೇ ಅಪೋಲೋ ಹಾಸ್ಪಿಟ್ಲ್ ಇತ್ತಲ್ಲ, ಬಾಲಗಂಗಾಧರ ಸ್ವಾಮೀಜಿ ಅಪೋಲೋ ಹಾಸ್ಪಿಟ್ಲ್ ಮೈಸೂರು. ಏನು ಮಾಡಿದ್ರಿ ನೀವು ಅದಕ್ಕೆ? ನೀವು ತಾನೇ ಕಾನೂನೇ ಕೇಳಿತ್ತಾನೆ. ಅಲ್ಲಿ 2 ವರ್ಷ ಓಪನ್ ಆಗದರೆ ಹೆಂಗೆ ನೋಡ್ಕೊಂಡ್ರಿ ನೀವು ಜಿಲ್ಲಾ ಮಂತ್ರಿಯಾಗಿ? ಅಲ್ಲಿ ಸಾರ್ವಜನಿಕರಿಗೆ ಉಪಯೋಗ ಆಗ್ತಿರ್ಲಿಲ್ವಾ? ಇದೆಲ್ಲ ಮರ್ತೋಗವ್ರ ಜನ. ಪಾಪ ಅದೇ ಒಕ್ಕಲಿಗರು ಕ್ಷಮಾಗುಣ ಇರೋರು ಹುಣಸೂರು ಕರ್ಕೊಬಂದು ನಿಮ್ಮನ್ನೇ ಕೆಲಸರು. ಎಚ್ ಡಿ ದೇವೇಗೌಡರೇ ಆಶ್ರಯ ಕೊಟ್ಟರು. ಆಯ್ತಪ್ಪ, ಎಚ್ ಡಿ ದೇವೇಗೌಡರಿಗೆ ಏನು ಮಾಡಿದ್ರಿ ನೀವು? ಆ ಪಕ್ಷಕ್ಕೆ ಏನ್ರಿ ಮಾಡಿದ್ರಿ? ಅಧ್ಯಕ್ಷ ಮಾಡಿ ನಿಮ್ಗೆ ಮಾಡಿದವ್ರಿಗೆ. ಅಲ್ಲಿಂದ BJPಗೆ ಹೋದ್ರಿ. ಏನು ಮಾಡಿದ್ರಿ ಯಡಿಯೂರಪ್ಪನವ್ರಿಗೆ? ಪಾಪ ಅವ್ರಿಗೂ ಬಿಡ್ಲಿಲ್ವಲ್ರಿ. ಅವ್ರಿಗೆ ಅವ್ರ ಮಕ್ಕಳಿಗೆ ಅವ್ರ ಹೆಣ್ಮಕ್ಳಿಗೆಲ್ಲ ಏನೇನಂದ್ರಿ? MNC ಮಾಡಿದ್ರಲ್ಲಪ್ಪ ನಿಮಗೆ ಸೋತ್ರುವೆ. ಇದು ನಾನು ಇಂಚಿಂಚು ಹೇಳ್ತಾ ಇದ್ದೀನಿ. ಅರ್ಶನವರಿಂದ ಹಿಡ್ದು SM ಕೃಷ್ಣ ಅವರಿಂದ ಹಿಡ್ದು ನಿನ್ನ ನಿಷ್ಠೆ ಇದೆಲ್ಲ ಜನಕ್ಕೆ ಜ್ಞಾಪಕ ಮಾಡ್ತಾ ಹೋಗ್ತೀವಿ. ಇನ್ಮೇಲೆ ಏನೋ ಬರ್ತಾರೆ ಹೋಯ್ತಾರೆ ಅಂತ. ಪತ್ರಕರ್ತರು ನಿಮಗೂ ನಾನು ಕೇಳ್ತೀನಿ, ನಿಮ್ಮ ಹತ್ರನೇ ಬಂದು ಪ್ರೆಸ್ ಮಾಡಿದ್ರಪ್ಪ ಇಲ್ಲಿ ಪ್ರತಿ ಸೋಮವಾರ ನಾನು ಇಲ್ಲಿ ಬಂದು ಜವಾಬ್ದಾರಿಯಾಗಿ ಎಲ್ಲ ಮಾಡ್ತೀನಿ ಅಂತ. ಅದಾದ್ಮೇಲೆ ಎಷ್ಟು ಸೋಮವಾರ ಬಂದವ್ರು ಹೇಳ್ರಿ ಹೋಗ್ಲಿ. ನೀವು ಯಾಕೆ ಕೇಳಿಲ್ಲ? ಅವ್ರಿಗೆ ಅಧಿಕಾರದಲ್ಲಿದ್ದಾರಲ್ಲ, ಹೇಳಿದಾರ ಇಲ್ವಾ? ಇಲ್ಲಿ ಪ್ರತಿ ಸೋಮವಾರ ನಾವು ಇಲ್ಲಿರೋದು. ಆ ಪಿಕ್ಚರ್ ಯಾರು? ಮಂಜುನಾಥ ಏನು ಮಾಲೀಕನು ಇಲ್ಲ. ನಾನು ಮಾಲೀಕ ಅಂತ ಯಾವತ್ತೂ ಹೇಳೂ ಇಲ್ಲ. ಮನೆ ಮಗ, ಜವಾಬ್ದಾರಿಯಿಂದ ಈ ತಾಲೂಕಿನ ಮನೆ ಮಗನಾಗಿ ಕೆಲಸ ಮಾಡ್ತಾ ಇದ್ದೀನಿ. ನೀವೆಲ್ಲ ನಿಮಗೆ ಇದು ಬಾಡಿಗೆ ಮನೆ, ನನಗೆ ನನ್ನ ಸ್ವಂತ ಮನೆ, ನನ್ನ ತಾಲೂಕು, ನನ್ನ ಜನ. ಯಾವತ್ತೋ ಬಂದ್ಬಿಟ್ಟು ಬದುಕಿದ್ದೀನಿ ಅಂತ ತೋರಿಸ್ಕೊಳ್ಳೋಕ್ಕೆ ಪತ್ರಿಕಾ ಮಾಧ್ಯಮ ಉಪಯೋಗಿಸ್ಕೊಂಡು ಎಲ್ಲೋ ಇಲ್ಲೊಂದು ಪ್ರೆಸ್ ಮೀಟು ಅಲ್ಲೊಂದು ಪ್ರೆಸ್ ಮೀಟ್ ಮಾಡ್ಬಿಟ್ಟು ಹೊಟ್ಟೋದ್ರೆ ಅಲ್ಲಪ್ಪ. ಜನಗಳ ಹತ್ರ ಕಷ್ಟ ಸುಖಕ್ಕೆ ಭಾಗಿಯಾಗಬೇಕು. ಅವತ್ತಿನ ರಾಜಕಾರಣ ಬೇರೆ, ಇವತ್ತು ರಾಜಕಾರಣ ಬೇರೆ. ನಾವು ಯಾವುದೇ ಸವಾಲು ಬೇಡಪ್ಪ. ಆಯಿತು, ನನ್ನ ಸೋಲಿಸಿದರೆ ಜನರು ಏನು ಆದೇಶ ಕೊಟ್ಟರೆ ಅದನ್ನು ನಡ್ಕೊಂಡು ಹೋಗೋಣ. ನನ್ನ ಕೈಯಲ್ಲಾದರೆ ಮನೆ ಬಾಗಿಲು ಬಂದವ್ರಿಗೆ ಏನೋ ಸಹಾಯ ಮಾಡ್ಕೊಂಡು ಅಷ್ಟೇ. ಮನೆ ಬಾಗಿಲು ಬಂದವ್ರು ಬರಿಗೈಲಿ ಕಳಿಸ್ತೀವಿ, ರಾಜಕಾರಣ ಮಾಡ್ಕೊಂಡು ನಾವು ಸುಮ್ಮನೆ ಇದ್ದೀವಿ. ನಾವು ವ್ಯಾಪಾರ ವ್ಯವಹಾರ ಆಯ್ತಪ್ಪ ಹೋಗೋದು. ನಿಮ್ಮ ರಾಜಕೀಯ ಇತಿಹಾಸ ಈ ಥರ ಇಟ್ಕೊಂಡು ಮರ ಕುಟ್ಕೋ ಹಕ್ಕಿ ಥರ ಇಟ್ಕೊಬಿಟ್ಟು ಹಳ್ಳಿ ಹಕ್ಕಿ ಅಂದ್ಕೊಂಡು ನೀನು ನಂಬೋರು ಯಾರು? ಹುಣಸೂರು ತಾಲೂಕಲ್ಲಿ ನೀವು ಏನಂತ ತಿಳ್ಕೊಂಡ್ರೆ ನಿಮ್ಮ ಬಗ್ಗೆ ಗೊತ್ತಿದೆಯಾ? ನಿಮ್ಮ ಬೆನ್ನು, ನನ್ನ ಬೆನ್ನು ನನಗೆ ಗೊತ್ತಿಲ್ಲಪ್ಪ. ನಿಮ್ಮ ಬೆನ್ನು ಏನು ಅಂತ ಗೊತ್ತಾ?
ಹುಣಸೂರು ತಾಲೂಕಲ್ಲಿ ಒಂದು ಸಮೀಕ್ಷೆ ಮಾಡು, ನೀನು ಯಾವ್ದಾರು ಮನೆಗೆ ಹೋದ್ರೆ ಏನಂತ ತಿಳ್ಕೊತಾನೆ ಅಂತ. ದಯಮಾಡಿ ಇದು ಮಾಡಿ ನೋಡ್ರಿ. ಇನ್ನೇನಾಲ ನನ್ನ ಕುಟುಂಬದ ಬಗ್ಗೆ, ನನ್ನ ಬಗ್ಗೆ ಮಾತಾಡ್ಬೇಕಾದ್ರೆ 3 ಸಲ ಯೋಚನೆ ಮಾಡಿ ಮಾತಾಡೋಂಥ ಕೆಲಸ ಮಾಡಿ. ನೀವು ಗಾಜಿನ ಮನೇಲಿರೋಂಥವ್ರು, ನೀವು ಗಾಜಿನ ಮನೇಲಿರೋರು, ನಾನು ಪ್ರಾಮಾಣಿಕತೆಯ ಭದ್ರಕೋಟೆಯಲ್ಲಿರೋನು. ನಾನು ನಮ್ಮ 7 ತಲೆಮಾರಿನಲ್ಲಿ ಕೂಡ ಏನು ಕಳಂಕ ಇಲ್ದಾರನ್ನ ಯಾವತ್ತ ಬಂದು ಯಾವ ಗಳಿಗೆಯಲ್ಲಿ ಎಷ್ಟೊತ್ತಲ್ಲಿ ಮಲಗಿದ್ರು ಅವತ್ತು ನೀವು ಗೊತ್ತಿಲ್ಲ. ಬೆಳಗ್ಗೆನೆ ಎದ್ದು ಬಂದ್ಬಿಟ್ಟು ಏನೋ ಬಾಯಿ ಬಡ್ಕೊಂಡು ಬಚ್ಚಲು ಬಾಯಲ್ಲಿ ಏನೋ ಹೇಳ್ಕೊಂಡು ಹೊಟ್ಟೋದ್ರಿ. ಪತ್ರಿಕೆಗಳೆಲ್ಲ ಬಂತು. ಎಷ್ಟು ನೋವಾಗಿರ್ಬೇಕು ನಮ್ಮ ಕುಟುಂಬಕ್ಕೆ. ಮಾಡದಿರೋ ತಪ್ಪನ್ನ ಇಷ್ಟೆಲ್ಲ ವಿಜೃಂಭಿಸಿ ಹೇಳ್ಬೇಕಾದ್ರೆ. ಇವತ್ತೊಂದು ಚಾಲೆಂಜ್ ಮಾಡ್ತಾ ಇದ್ದೀನಿ ವಿಶ್ವನಾಥ್ರವ್ರೆ, ಇನ್ನು ಮುಂದೆ ನನ್ನ ಮತ್ತಿಗೆ ಮಾತಾಡ್ಬೇಕಾದ್ರೆ ಎಚ್ಚರಿಕೆಯಿಂದ ಮಾತಾಡಿ. ಇನ್ನೊಂದು ಸಲ ನನ್ನ ಬಗ್ಗೆ ಏನಾರ ಈ ಥರ ಕಳಂಕವಾಗಿ ಮಾತಾಡಿದ್ರೆ ಒಂದೊಂದೇ ಪಟ್ಟಿ ಹೇಳ್ತೀನಿ ನಿನಗೆ. ಜ್ಞಾಪಕ ಮಾಡ್ಕೊ, ವಿಡಿಯೋ ಕೊಡ್ರಪ್ಪ ಅವ್ರಿಗೆ, ವಿಶ್ವನಾಥ್ ಅವ್ರಿಗೆ. ನಂಬರ್ 1, ಇಲ್ಲಿ ನಿಮ್ಮ ಮಗ ಮಾಡಿರೋ ಚೀಟಿ ವ್ಯವಹಾರಗಳ ಮನೆಗಳಲ್ಲಿ ಏನೇನಾಗಿದೆ ಅದನ್ನು ತೆಗೆದಿಡ್ತೀನಿ. ನಂಬರ್ 2, ಇಲ್ಲಿ ದಲಿತರ ಲ್ಯಾಂಡ್ ನಿಮ್ಮ ಮಗ ತಗೊಂಡು ಯಾವ ಹಂತದಲ್ಲಿದೆ ಅದನ್ನು ಹೇಳ್ತೀನಿ, ದಲಿತರ ಲ್ಯಾಂಡು. 2, 3ನೇದು ನಿಮ್ಮ ಮಗನ ಕಡೆಯಿಂದ ಊರು ಬಿಟ್ಟವ್ರು ಎಷ್ಟು ಜನ ಅವ್ರೆ ಅಂತ ಅಂದ್ಬಿಟ್ಟು ಅದನ್ನು ಹೊರಗಡೆ ತೆಗಿತೀನಿ. ಬನ್ನಿ ಕೂತ್ಕೊಂಡು ಮಾತಾಡೋಣ, ಇಲ್ಲೇ ಕೂತ್ಕೊಳ್ಳಿ, ನಾನು ಇಲ್ಲಿ ಕೂತ್ಕೊತೀನಿ, ನೀವು ನನ್ನ ತೆಗೀರಿ, ನಾನು ನಿಮಗೆ ತೆಗಿತೀನಿ. ಅವ್ರು ಕೊಟ್ಟಿರೋದು ಉತ್ತರ ಸರಿ ಇದೆ ಅಂತ ಅಂದ್ಕೊಂಡಿದ್ದೀನಿ. ನಾನು ಅದರಲ್ಲೂ ಕೆಲವು ಪತ್ರಿಕೆಯಲ್ಲಿ ಮತ್ತೆ ಖರಾಬ್ನಲ್ಲೇ ಇದೆ, ಸ್ವಿಮ್ಮಿಂಗ್ ಪೂಲ್ ಇದೆ ಅಂತ ಪುನಃ ಬರೆದಿದ್ದೀನಿ ಅವ್ರು ಸಮಜಾಯಿಸಿ ಕೊಟ್ಮೇಲೆ. ಅದು ಏನಂತ ತಿಳ್ಕೊಳ್ರಿ. ನಿಮಗೆ ಕಾನೂನು ಹೇಳ್ಕೊಡಕ್ಕೆ ಹೋದರೆ ಇನ್ನೂ ನೀವೇ ಬೃಹಸ್ಪತಿಗಳ ಥರ ಆಡ್ತೀರಿ. ಏನು ಎಲ್ಲಿಂದ ಅದು ಖರಾಬ್ ಅಂದರೆ ಏನು? 61ನೇ ಇಸವಿಯಲ್ಲಿ ಸೆಕೆಂಡ್ ರೀಕ್ಲಾಸಿಫಿಕೇಶನ್ ಆದಮೇಲೆ ಏನಂತ ಅಂತಾರೆ ಅದು ಇಂಡಿಯಾಗೆ? ಭಾರತ ದೇಶದಲ್ಲಿ ಆಗಿರೋದು ಅದು ರೀಕ್ಲಾಸಿಫಿಕೇಶನ್. ನಾನು 15 ವರ್ಷ ಸಾಗುವಳಿ ಕಮಿಟಿಲಿ ಇರಲಿಲ್ಲ ಅಧ್ಯಕ್ಷ ಆಗಿ. ಯಾವಾಗ ಅದು ಚೇಂಜ್ ಆಯಿತು, ಯಾವುದಕ್ಕೆ ಚೇಂಜ್ ಆಯಿತು? ಅದು ಮನೆಗಳೈತೆ ಅಂತ ನೋಟಿಸ್ ಆಗಿರೋ ಅಂಥದ್ದು, ಅಲ್ನೇಷನ್ ಆಗಿರೋ ಜಾಗ ಅಂತ ಮನೆ ಇದ್ದಿದ್ದು ಸ್ಕೆಚ್ಗಳಿದೆ. ಈಗ ಇರೋ ಸ್ವಿಮ್ಮಿಂಗ್ ಪೂಲ್ ಜಾಗದಲ್ಲಿ ಮನೆನ ಹೊಡೆದಾಕ್ಬಿಟ್ಟೆ ಕಟ್ಟಿರೋದದು. ನೀವು ಫೋಟೋ ತೆಗೆದಿಲ್ವಪ್ಪ? ಮನೆ ಇದ್ದಿದ್ದು 2 ಪಾಳು ಬಿದ್ದಂಥ ಮನೆ ತೆಗೆದುಬಿಟ್ಟು ಸ್ವಿಮ್ಮಿಂಗ್ ಪೂಲ್ ಮಾಡ್ದ ಅವನು. ಅವ್ರಿಗೆ ಖರಾಬು ಖರಾಬು ಏನಿದೆ? ಆಯಿತು, ಸರ್ಕಾರಿ ಜಾಗಗಳನ್ನ ಹುಣಸೂರು ತಾಲೂಕಲ್ಲಿ ಎಷ್ಟಿರ್ಬೋದು? ಸರ್ಕಾರಿ ಜಾಗದಲ್ಲಿ ಸಾರ್ವಜನಿಕರು ಎಷ್ಟು ಜನ ಇರ್ಬೋದು? ಬರೀ ನಿಮಗೆ ಗೊತ್ತಿಲ್ಲ? ಅಕ್ರಮ ಸಕ್ರಮದ ಸರ್ಕಾರಿ ಜಾಗದಲ್ಲಿ ಎಷ್ಟು ಜನ ಅಪ್ಲಿಕೇಶನ್ ಹಾಕ್ಕೊಂಡವ್ರೆ? ಸರ್ಕಾರಿ ಜಾಗ ಅಲ್ಬೋದು? ಆಯಿತು, ಈ ಸರ್ಕಾರಿ ಜಾಗಕ್ಕೆ ನಮಗೂ ಏನು ಸಂಬಂಧ? ಏನು ಕಾಫಿ ವೃಕ್ಷದಲ್ವಪ್ಪ ಅದು? ಅವರು ರೆಗ್ಯುಲೈಸ್ ಮಾಡ್ಕೋಬೇಕಲ್ಲ. ಈಗ ನಿಮ್ಮ ಪತ್ರಿಕೆ ಇದು ಮಾಡಿ ಅವರಿಗೆ ಒಳ್ಳೆ ದಾರಿ ತೋರಿಸ್ಕೊಟ್ಟಿದ್ದೀರಿ, ಅವ್ರು ರೆಗ್ಯುಲೈಸ್ಗೆ ಅಪ್ಲಿಕೇಶನ್ ಹಾಕೋತಾರೆ. ಸರ್ಕಾರದ ಸರ್ಕ್ಯುಲರ್ಗಳೇನಿದೆ? ಸರ್ಕಾರದ ಸರ್ಕ್ಯುಲರ್ಗಳು ಯಾವನು ಆಸ್ತಿ ಮಾಲೀಕನೋ ಅದರಲ್ಲಿ ಬರುವಂಥ ಖರಾಬಿನ ಮಾಲೀಕತ್ವ ಅವನಿಗೆ ಸೇರತಕ್ಕದ್ದು. ಸಾರ್ವಜನಿಕವಾಗಿ ಯಾರು ಅದನ್ನು ಆಕ್ಯುಪೈ ಮಾಡಿದ್ರು ಕೂಡ ಕೋರ್ಟಲ್ಲಿ ಹೋದರೆ ಅದಕ್ಕೆ ಕಮಿಟಿ ಇದೆ. ತಹಸೀಲ್ದಾರಿಂದ ರೆಕಮೆಂಡ್ ಆಗಿ, AC ರೆಕಮೆಂಡ್ ಆಗಿ DC ಮುಂದೆ ಅದನ್ನು ರೆಗ್ಯುಲೈಸ್ ಮಾಡೋದಕ್ಕೆ ಕಮಿಟಿ ಇದೆ. ಇಲ್ಲಿ ಕೂತ್ಕೊಂಡು ಹೇಳಿದ ತಕ್ಷಣ ಅದು ಮಾಡೋದಕ್ಕೆ ಸಾಧ್ಯ ಇಲ್ಲ. ನೀವು ಅಟ್ಲೀಸ್ಟ್ ನಿಮಗೆ ನಾಲೆಡ್ಜ್ ಇದ್ದರೆ ಅದ್ರ ಬಗ್ಗೆ ಬರೀಬೇಕು, ಇಲ್ಲಾಂದ್ರೆ ತಿಳ್ಕೊಂಡು ಬರೀಬೇಕು. ಇವತ್ತಂತೂ ನಮ್ಮ ಕುಟುಂಬದ ಮಾನ ಮರ್ಯಾದೆನ 100 ವರ್ಷಗಳ ಇತಿಹಾಸ ಇರೋದು ನಮ್ಮ ಕುಟುಂಬನ ಒಳ್ಳೆ ಮಾನ. ಅಷ್ಟು ಅಸಹ್ಯ, ಎಲ್ಲೋ ಕೇಳಿದ್ರು ಎಷ್ಟು ಅಸೂಕ್ಷ್ಮ. ಏನೇ ನಿಮ್ಮ ಮೇಲೆ ಹಿಂಗೆ ಬಂದೈತೆ, ಏನು ನಿಮ್ಮ ಮೇಲೆ ಹಿಂಗೆ ಬಂದಿದೆ, ಏನು ಬಂದಿದೆ ಎಂತ ಬಂದಿದೆ, ಯಾತಕ್ಕೆ ಬಂದಿದೆ? ನಿಮ್ಮ ದ್ವೇಷ ಇಟ್ಕೊಂಡ್ರೆ ಬಂದು ರಾಜಕೀಯ ಮಾಡಿ ನನ್ನ ಮೇಲೆ. ಆ ಥರ ನಿಮ್ಮ ಕೈ ಪೆನ್ನು ಪೇಪರ್ ಐತೆ ಅಂತ ದಯಮಾಡಿ ಬರೆಯೋಕ್ಕೆ ಹೋಗಬೇಡಿ. ಇನ್ನು ಬಚ್ಚಲು ಬಾಯಿ ಹಳ್ಳಿ ಹಕ್ಕಿ ಆವ ಹೆಂಗಂತೂ ವಯಸ್ಸಾಗ್ತಾ ಆಗ್ತಾ 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 ಪಕ್ವಾಗಬೇಕು. ಅವನು ಯಾಕೋ ಕೊಳ್ತೋಯ್ತವನಿಗೆ. ಪಕ್ವಾಗೋದು ಅದೊಂಥರ ಸಿಹಿ ಆಯ್ತದೆ, ಇನ್ನೂ ಕೊಳ್ತೋಗ್ತಾವೆ. ಇವ್ರು ಮಾಡ್ಕೊಳ್ಳೋಂಥ ಕೆಲಸಕ್ಕೆ ಯಾರೋ ಬಂದು ಹೇಳ್ಬಿಟ್ರಂತೆ, ಎಲ್ಲ ಅವ್ರು ಕಾಂಗ್ರೆಸ್ ಪಕ್ಷ MLA ಮಾಡಿ, ಮಂತ್ರಿ ಮಾಡಿ,
MP ಲೋಕಸಭಾ ಸದಸ್ಯನಾಗಿ ಮಾಡಿ ಮತ್ತೆ ದಳಕ್ಕೆ ಹೋದ್ರು ಅದನ್ನ ಮಾಡಿ, ಅಲ್ಲಿಂದ BJPಗೆ ಬಂದರು ಅಲ್ಲಿ MLC ಮಾಡಿ, ಒಂದು ಸ್ಥಾನ ಕೆಳಮನೆಯಿಂದ ಮೇಲ್ಮನೆ ಲೋಕಸಭೆ ಎಲ್ಲ ಹೊಡಿತಾವ್ರೆ. ಇಲ್ಲಿ ಬಂದಿದೆ ಮತ್ತೆ ಚಿಚ್ಚಿ ಚಿಚ್ಚಿ ಚಿ ಅದೇನೋ ಅಂತಾರೆ ಸಿಂಹಾಸನ ಮೇಲೆ ಇದ್ರೂ ಕೂಡ ಏನೋ ಕಂಡಾಗ ಓಡ್ ಬರ್ತದೆ ಅಂತ, ಹಂಗೆ ಇಲ್ಲಿ ಬಂದು ಗ್ರಾಮ ಪಂಚಾಯತಿ ಲೆವೆಲ್ಗೆ ಅಡಿಯೋದು ಯಾವ ಮಟ್ಟಕ್ಕೆ ಹೋಗ್ಬೋದು. ನಾನು ತಿಳ್ಕೊಂಡಿದ್ದೆ ಈ ಮುತ್ಸದಿತನ ಅವನಿಗೆ ರಾಜ್ಯಕ್ಕೆ ರಾಷ್ಟ್ರಕ್ಕೆ ಬೆಳಕಾಗೋದು ಇವನು ವಿಚಾರಗಳು ಅಂತ. ಇಲ್ಲಿ ಯಕಶ್ಚಿತ್ ಇಲ್ಲಿ ಯಾವುದೋ ಒಂದು 30,000 ಇದಕ್ಕೆ ಅದು ತಪ್ಪಾಗಿದೆ ತಿಳ್ಕೊಂಡಲ್ಲ ಮಾತಾಡೋ ಅಂಥ ಮುತ್ಸದಿ. ಏನೋ ಹಳೆ ಡೈಲಾಗ್ಗಳು ಬೇರೆ ಬೇಕು. ನೀನು ಮಾಲೀಕನಲ್ಲ, ಹುಣಸೂರಿಗೆ ಮನೆ ಮಗ, ನಾನು ಹುಣಸೂರಿನ ಮನೆ ಮಗ, ಜವಾಬ್ದಾರಿಯುತವಾದಂಥ ಮನೆ ಮಗನಿಗೆ ಏನಂತಾರೆ ಮನೆ ಯಜಮಾನನೇ ಅನ್ನೋದು. ನಾನು ಎಲ್ಲೆಲ್ಲಿ ಯಾವ ರೀತಿ ನಡ್ಕೋಬೇಕು ಅಂತ ನನಗೆ ನಿನ್ಗಿಂತ ಭಾಳ ಚೆನ್ನಾಗಿ ಗೊತ್ತಿದೆ. ಏನೋ ಹಿರಿತನಕ್ಕೆ ಬೆಲೆ ಕೊಟ್ಕೊಂಡು ಎಲ್ಲದಕ್ಕೂ ತಲೆ ಬಾಕೊಂಡು ಹೋಗ್ತಾ ಇದ್ರೆ ನಿನಗೆ ಎದುರ್ಕೊಂಡು ಯಾವುದೋ ನಿಮ್ಮ ಹೋಗ ಮನೆಗಳೆಲ್ಲ ಆ ಯಜಮಾನ್ರುಗಳು ಎದುರ್ಕೊಂಡು ಮನೆ ಬಿಟ್ಟು ಹೋಯ್ತಲ್ಲ, ಹಂಗೆ ಅನ್ಕೊಂಡಿದ್ಯಪ್ಪ ನನ್ನ ವಿಶ್ವನಾಥ್ ಅವರೇ. ಸ್ವಲ್ಪ ಜವಾಬ್ದಾರಿಯುತವಾಗಿ ನಡ್ಕೊಳ್ಳೋದು ಕಲೀರಿ. ಹೆಂಗ ಈ ಹಳ್ಳಿ ಅಕ್ಕಿ ಎಲ್ಲ ಇದು ಮರುಪುಟ್ಕ ಹಾಕಿ, ಹಳ್ಳಿ ಅಕ್ಕಿ ಎಲ್ಲ ಇದು ಮರುಪುಟಕದ ನೇಚರ್ ಏನೋ, ಹಣ್ಣು ಕೊಡೋಂಥ ಗಿಡಕ್ಕೆ ಯಾರು ಆಶ್ರಯ ಕೊಡ್ತಾರೆ, ನೆರಳು ಕೊಡ್ತಾರೆ, ಅದನ್ನೇ ಕುಡ್ಕೋದು ಇದ್ರ ಕೆಲಸ. ಎಲ್ಲಿ ಹಣ ಅಧಿಕಾರ ಸಿಗುತ್ತೆ ಅಲ್ಲಿಗೆ ಆರೋಗ್ಯ ಅಕ್ಕಿ ಇದು ಮರ ಕುಟುಗ ಅಕ್ಕಿ. ಯಾವ ಹಳ್ಳಿ ಅಕ್ಕಿ ಅಂತ ಅವ್ರವ್ರ ಹೇಳ್ಕೊಬಿಟ್ರೆ ಮುಗಿದೋಯ್ತದೆ. ಏನ್ರಿ ಇತಿಹಾಸ ಗೊತ್ತಿಲ್ವೇನ್ರಿ? ಮರ್ತೋಗಿದ್ರ ಯಾರ ಮಾತತ್ರ ಹೌಸು ಈ ದೇಶದ ಇದು ಅಂತ ಏನು ಮಾಡಿದ್ರಿ ಅರ್ಸನವ್ರಿಗೆ? ನೀವು ನಿಮ್ಗೆ ಆಶ್ರಯ ಕೊಟ್ಟು ಸ್ಥಾನಮಾನ ಕೊಟ್ಟು ನಿಮ್ಮನ್ನು ಗುರ್ಸಿ ನಿಮ್ಗೆ ಪಿಕ್ ಮಾಡಿ ಜೊತೆಗೆ ನಿಂತಿದ್ರಲ್ರಿ ನೀವು. 81ರಿಂದ 83 ಜೊತೆಗಿದ್ರಿ ನೀವು. ಅವ್ರ ಜೊತೆಗೆ ಮಾತಾಡ್ತೀರಿ. ಆಯ್ತಪ್ಪ, ಅರ್ಸನವ್ರದ್ದಾಯ್ತು ಇತಿಹಾಸ ಅಂತ ಅಂದ್ಬಿಟ್ಟು ಪುನಃ ನೀವು ಬಂದ್ರಿ ಕಾಂಗ್ರೆಸ್ ಆಶ್ರಯ, ಕಾಂಗ್ರೆಸ್ ಗೆಲ್ತು. ಅದು SM ಕೃಷ್ಣ ನಿಮ್ಗೆ ಅವಕಾಶ ಮಾಡಿಕೊಟ್ರಲ್ರಿ ವಿದ್ಯಾಮಂತ್ರಿಯಾಗಿ. ಏನ್ರಿ ಮಾಡಿದ್ರಿ SM ಕೃಷ್ಣ ಬಗ್ಗೆ? ಅವ್ರು ಬಂದು ನನ್ನ ಮುಂದೆ ಕೂತ್ಕೊಂಡು ಮಾತಾಡಿದಾಗ ಹೇಳಿದ್ದೀನಲ್ಲ, ಚಾಲೆಂಜ್, ಓಪನ್ ಚಾಲೆಂಜು, ಬರ್ರಿ ಇಲ್ಲಿ ಕೂತ್ಕೊಳ್ಳಿ, ನಾನು ಇಲ್ಲಿ ಕೂತ್ಕೊತೀನಿ. ಆಮೇಲೆ ನನ್ನ ಹತ್ರ ಐತಲ್ಲ ಪೆನ್ ಡ್ರೈವು, ಅದು ಕುಮಾರಸ್ವಾಮಿ ಪೆನ್ ಡ್ರೈವ್ ಅಲ್ಲಪ್ಪ ಅಣ್ಣ, ಕುಮಾರಸ್ವಾಮಿ ಪೆನ್ ಡ್ರೈವ್ ಅಲ್ಲ. ಇಲ್ಲ ಅವ್ರಿಗೆ ಎದುರ್ಕೊಂಡು ಸಾರಮಹೇಶ್ ಹೋಗಿ ಕಣ್ಣ ನೀರು ಹಾಕ್ಬಿಡ್ನಲ್ಲ, ಆ ಮಂಜುನಾಥ ಅಲ್ಲ ನಾನು. ನಾ ಎಲ್ಲದಕ್ಕೂ ತಯಾರ. ಈಗ ಹೆಂಗೂ ಕೆಲಸ ಇಲ್ಲ ನನಗೆ, ಎಷ್ಟು ಬ್ಯುಸಿ ಆಗಿದ್ದಾವೆ ಅಲ್ವಾ ಸಚಿತ್ ಅವ್ರೆ? ಎಷ್ಟು ಫ್ರೀ ಆಗಿರ್ತೀನಿ. ಅಲ್ಲ ನಾನು ಅದೇ ಗುಂಟೆ ಅಂತ ಆಯ್ತು. ಅದಕ್ಕೆ ನೀವು ಇಲ್ಲಿ ಕೂತ್ಕೊಂಡು ಕ್ಲಾರಿಫಿಕೇಶನ್ ಕೊಡಿ, ನೀವು ಕೂತ್ಕೊಂಡು ಕ್ಲಾರಿಫಿಕೇಶನ್ ಕೊಡಿ. ನಾವು ಅದನ್ನೇ ಅವ್ರಿಗೆ ಹೇಳಿದ್ದು, ಸಂಪತ್ತು ನನಗೆ ಹಿಂಗೆ ಹಂಗಲ್ಲ ಕಣೆ. ಅದು ಎ ಕರ ಬಂದರೆ ಎ ಕರ ಮುಂದೆ ಇರ್ತದೆ, ಬಿ ಕರ ಬಂದರೆ ಬಿ ಕರ ಬರ್ತದೆ, ಬಿ ಕರ ಬಂದರೆ ಏನು ಅಂತ ಅಂದ್ಬಿಟ್ಟು ಅದು ಕನ್ಫ್ಯೂಸ್ ಆಗೋಗಿ. ಈಗ ಕ್ಲಿಯರ್ ಆದ್ರಪ್ಪ ನೀವು? ಎ ಅಂದ್ರೆ ಏನು, ಬಿ ಅಂದ್ರೆ ಏನು ಕರೆಕ್ಟ್ ಆಯ್ತಾ? ನೋಡ್ದಾ, ಈಗ ಗೊತ್ತಾಯ್ತಾ? ಇಲ್ಲಿ ಕೂತ್ಕೊಂಡು ಹೇಳುದು ನೀನು, ಇಲ್ಲಿ ಪ್ರಶ್ನೆ ಮಾಡು. ನಾನು ಇದನ್ನ ಹೇಳು, ಶಾಸಕರು ಹಿಂಗೆ ಹಂಚಿದ್ದಾರೆ, ಮಾಜಿ ಶಾಸಕರು, ಇದು ಹಿಂಗಲ್ಲ, ಇದು ಬಿಟ್ಟಿದ್ದೀವಿ ಅಷ್ಟೇ, ಇನ್ನೇನೈತೆ? ಅದಕ್ಕೆ ಅಂದರೆ ನಾವು ಎಷ್ಟು ಪ್ರಾಮಾಣಿಕತೆ ಇದ್ದೀವಿ. 7 ತಲೆಮಾರು ಕತೆ ಹಿಂಗಾಗುತ್ತೆ. ನಾವು ಇಷ್ಟೆಲ್ಲ ಇದ್ಕೊಂಡು ಇವತ್ತು ತಲೆ ಬಗ್ಗೆ ರಾಜಕಾರಣ MLA ಋಣ ಮಾಡ್ತಾರೆ. ಕರೆಕ್ಟಾಗಿ ಅರ್ಥ ಆಯ್ತಪ್ಪ, ನಾನು ನಿಮ್ಗೆ ಅರ್ಥ ಆಗೋದ್ರೆ ನನಗೆ ಕಷ್ಟ. ನಮ್ಮ ಸ್ನೇಹಿತರು ಹೋಗೋದಿಲ್ವಲ್ಲ, ಉಪ್ಪೆಯಿಂದ ಕಲ್ಭೂಮಿ ಒಳಗೆ ಭತ್ತ ಬೆಳೀತಾರೆ, ಹೋಗಿ ನೋಡ್ರಿ ಶಾಸಕರೇ. ಅಲ್ಲಿ ಯಾವುದಪ್ಪ ಆಡಿ, ಅದು ಅದೇ ಕೊಳಗಟ್ಟ, ಕುಪ್ಪೆ ಕೊಳಗಡಿ, ನಾಗಾಪುರ ಆಡಿ ಬಂದು ಅದೆಲ್ಲ ಅಲ್ಲಿ ಕಪ್ಪನ ಕಟ್ಟೆ ಅದೆಲ್ಲೈತೆ ಅಂತ ಗೊತ್ತಾಯ್ತೋ ಇಲ್ವೋ ಗೊತ್ತಿಲ್ಲ ನಿಮಗೆ. ಬೆಟ್ಟಕ್ಕೆ ನೀರು ಎತ್ಕೊಂಡು ಹೋಗಿರೋದು. ಹಿಂದೆ ಗದ್ದೆ ಮೇಲೆ ಮಾತ್ರ ಭತ್ತ ಬೆಳಿತೀವಿ ಸರ್, ನೀವು ಎಲ್ಲೋದ್ರೂ ಭತ್ತ ಕಾಣ್ತಾ ಇದ್ದೀವಿ. ಅಲ್ಲ, ಅದು ಅಚೀವ್ಮೆಂಟ್ ಅವ್ರದ್ದು ಅನ್ಕೊಬಿಟ್ಟವ್ರೆ. ಗ್ಯಾಪ್ಕ ಮಾಡಿದೆ ಅಷ್ಟೇ. ನಾನು ಎಲ್ಲಾರ ಹೋದಾಗ ಏನೂ ಆಗಿಲ್ಲ ಅನ್ಬೇಡಿ, ಇನ್ನೂ ಆಗಬೇಕಾಗಿತ್ತು ಅನ್ನಿ ಪದಗಳನ್ನ. ಏನೂ ಆಗಿಲ್ಲ ಅಂತ ಅನ್ಬೇಡಿ. ನಮ್ಮ ಕಾಲದಲ್ಲಿ ಏನಾಗಬೇಕಾಗಿತ್ತು ಅಷ್ಟು ಆಗಿದೆ.
ಇನ್ನೂ ಆಗಬೇಕಾಗಿತ್ತು ಅಂತ ಮಾಡಿ ನೀವು, ನಾವು ನಿಮ್ಮ ಬೆನ್ನಿಗಿರ್ತೀವಿ. ನೀವು ನಮ್ಮ ಕರೆದು ಕೇಳಿದ್ರೆ ಸಲಹೆ ಕೊಡ್ತೀವಿ. ಯಾರ್ಯಾರ್ದೋ ಕಿವಿ ಮಾತು ಕೇಳಿಬಿಟ್ಟು ನಿಮಗೆ ಭವಿಷ್ಯ ಇರೋಂಥವ್ರು ಸುಮ್ಮನೆ ಹಾಳು ಮಾಡ್ಕೋಬೇಡಿ. ರಾಜಕಾರಣನೇ ಮಾಡೋಣ ಅಂತ ಅಂದರೆ ಬನ್ನಿ, ನಾಳೆ ನೀವು ಮಾಡಿ ನಾವು ಮಾಡ್ತೀವಿ. ಎಲೆಕ್ಷನ್ಗೆ ಬರ್ತೀವಿ, ನಾವು ಏನು ಮಾಡಬೇಕು ಮಾಡ್ತೀವಿ, ನೀವೇನು ಮಾಡ್ತೀವಿ, ಗೆಲ್ಲೋದು ಮಾತ್ರ ಪ್ರಯತ್ನ ಮಾಡ್ತೀವಿ. ಹಾಗಂತ ಅಂದ್ಬಿಟ್ಟಿದೆ ಸುಳ್ಳನ್ನು ಸೃಷ್ಟಿ ಮಾಡಬಾರ್ದಲ್ವ. ತಂಗಡಿಗೆ ಪುಣ್ಯ ಆದ್ಮೇಲೆ ನೀವು ಈ ರೋಡಲ್ಲಿ ಹೋಯ್ತಿದ್ರೆ ಗಿರಪ್ಪರ ಕೆರೆ ಎಲ್ಲ ತುಂಬೈತೆ, ಯಾರಿಂದ ಹಂಗಾದ್ರೆ ಅದು? ತಂಗಡಿಗೆ ಬೆಳ್ಳಿಗಡೆ ಕೊಟ್ಟು ಅವ ಸನ್ಮಾನ ಮಾಡಿದ್ದು ಯಾರಿಂದ? ನೀವೆಲ್ಲ ನ್ಯೂಸ್ ಮಾಡಿದ್ರೆ ಇವು? ಇಲ್ಲ, ನಾನೇನಾರ ಇಲ್ಲಿ ಒಂದು ಸುಳ್ಳು ಹೇಳಿದ್ದೀನಿ ಅಂತಾರೆ, ಆಧಾರ ಬರೆದ್ಬಿಡಿ ನಾವು ಸುಳ್ಳು ಹೇಳಿದ್ದೀವಿ ಅಂತ. ಅಚೀವ್ಮೆಂಟ್ಸ್ ಅಂದರೆ ಡಿಗ್ರಿ ಕಾಲೇಜುಗಳು ಹುಡುಗಾಟನ ಅಂಗನವಾಡಿಯಿಂದ ಹೇಳೋದು. GTTC ಇಡೀ ರಾಜ್ಯದಲ್ಲೇ ತಾಲೂಕು ಮಟ್ಟದಲ್ಲಿ ಎಲ್ಲೂ ಇಲ್ಲ. ಆ್ಯಸ್ ಆನ್ ಟುಡೇ ನಾವು ಸೋತಿರ್ಬೋದು, ಸತ್ರು ಕೂಡ ತಾಲೂಕಿಗೆ ವರ್ಷಕ್ಕೆ 250 ಜನ 300 ಜನಕ್ಕೆ ಕೆಲಸ ಕೊಡುತ್ತೆ. ಅಂಥದ್ದು ಮಾಡಿಬಿಟ್ಟು ಇದನ್ನ ಸಂಸ್ಥೆಯ ಆದ್ದರಿಂದ ವಿಧಾನ ಪರಿಷತ್ ಸದಸ್ಯರೇ, ಶಾಸಕರೇ, ಹೇಳಿಕೆ ಮಾತನ್ನ ಕೇಳಬೇಡಿ. ಕೇಳಿದ್ರೂ ನಿಮಗೆ ಭಾಳ ದೊಡ್ಡತನ ಪ್ರದರ್ಶನ ಮಾಡಿ ಇದೇ ನೀವು ಇಲ್ಲಿ ಬಂದು ಮಂಜುನಾಥನ ಒಂದು ಮಂಜು ಬಾರಿ ಏನೋ ಹಿಂಗೆ ಅಂತಾರಲ್ಲ ಅಂತ ಕೇಳಿದರೆ ವಿಶ್ವನಾಥ್ ಅವ್ರ ಹತ್ರ ಕಾಲ ಹತ್ರ ಇದ್ಬಿಡೋದು. ಏನೇನ ನೀವು ಗಾಜಿನ ಮನೆ ಇದ್ಬಿಟ್ಟು ಈಗ ನಾವು ತಯಾರಿದ್ದೀವಿ, ನೀವು ಬೀದಿಗೆ ಬನ್ನಿ, ನಾವು ಬರ್ತೀವಿ, ಜನ ತೀರ್ಮಾನ ಮಾಡ್ತಾರೆ ಇವೆಲ್ಲನೂ. ಈಗ ನನ್ನ ಈ ಆರೋಪನೆಲ್ಲ ಹೊರಗಡೆ ಇನ್ನೂ ದೊಡ್ಡ ಆರೋಪ 2-3 ಇದೆ, ವಿತ್ ಫೋಟೋ ರೆಕಾರ್ಡ್ ಇದೆ, ಈಗ ವಿಡಿಯೋ ಇದೆ. ಚಾಲೆಂಜು, ನೀವು ತಾಲೂಕು ನಮ್ಮ ಕೇವಲ 7 ತಿಂಗಳಿಗೆ MLA ಆಗಿಬಿಟ್ಟು ಇಷ್ಟು ಅನಾಹುತ ಮಾಡಿದ್ರಿ. ನಾವು 7 ತಲೆಮಾರಿನಿಂದ ಹುಣಸೂರಲ್ಲಿ ತಗ್ಗಿ ತಲೆ ಬಗ್ಸೆ ಹೋಗಿದ್ದೀವಪ್ಪ. ಯಾವ ಥರ ತಲೆ ನಡೆದಿರೋದು ಗೊತ್ತಿದೆಯಾ ಮಿತ್ರರು ನಿಮಗೆ? ತಾಲೂಕಲ್ಲಿ ನಮ್ಮ ಇಡೀ ಕುಟುಂಬ ತಲೆ ಎತ್ತಿ ನಡೆದಿದ್ದೀವ, ಎಲ್ಲರ ಜೊತೆ ಬೆರೆತು ತಲೆ ಬಾಗೆ ಹೋಗಿದ್ದೀವಿ. ಇವತ್ತು ಕಷ್ಟ ಸುಖ ಸಾವು ನೋವು ನಮ್ಮದೇ ಆದಂಥ ರೀತಿಯಲ್ಲಿ ಜನಕ್ಕೆ ಸ್ಪಂದನೆ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಈಗಲೂ ದೇವಸ್ಥಾನಗಳಿಗೆ ನಮ್ಗೆ ಇಷ್ಟವಾದಂಥ ದೇವಸ್ಥಾನಗಳಿಗೆ ಯಾರು ನನ್ನ ಜೊತೆ ನಿಂತಿದ್ದಾರೆ ಅವ್ರು ಹೋಗ್ತಾ ಇದ್ದೀವಿ. ನೀವು ಚುನಾವಣೆಯಲ್ಲಿ ಮಾತ್ರ ಬಂದ್ಬಿಟ್ಟಿದೆ, ಅವ್ರಿಗೆ 24 ಗಂಟೆಯಲ್ಲಿ ಮಾಡ್ತೀನಿ ಜನ ಮಾತಾಡ್ತಾ ಇದ್ದಾರೆ. ಅದನ್ನ ಈಗಲೂ ನಾವು ಕೊಟ್ಟ ಮೇಲೆ ಬಾ ಹೋಗ್ತಾವ ಒಂದು ಇದಕ್ಕೆ ಉತ್ತರ ಅಲ್ಲ. ಜನ ಯಾರಿಗೆ ಸ್ಪಂದಿಸ್ತಾರೆ ಮಾಡ್ತಾರೆ, ತೀರ್ಮಾನ ಮಾಡ್ತಾರೆ. ಆದ್ದರಿಂದ ಪತ್ರಕರ್ತರೆ, ನೀವು ಕೂಡ ನಮ್ಮ ಒಂದು ಫ್ಯಾಮಿಲಿ ಕ್ರೆಡಿಬಿಲಿಟಿ, ನಾನು ಯಾವ ರೀತಿ ನಡ್ಕೊಂಡಿದ್ದೀನಿ ಇಷ್ಟು ವರ್ಷ ಅನ್ನೋ ಸ್ವಲ್ಪ ಪರಿಗಣನೆ ಮಾಡ್ಕೊಂಡು ನಮ್ಮ ಮೇಲೆ ಯಾರೇ ಇದು ಪ್ರಜಾಪ್ರಭುತ್ವ, ಯಾರು ಬೇಕಾದ್ರೂ ಬಂದು ಏನು ಬೇಕಾದ್ರೂ ಮಾತಾಡಿ. ಬಟ್ ಹಿಂಗಂತಲ್ಲಪ್ಪ, ನಿಮ್ಮ ಬಗ್ಗೆ ಹಿಂಗಿದೆ ಅಂತ ಹೇಳ್ಬೋದಾಗಿತ್ತು. ನೀವು ನಿಮ್ಮ ಪತ್ರಿಕಾ ಧರ್ಮದಲ್ಲಿ ಅದು ಇದೆ, ನಮಗೂ ಒಂದು ಕೌಂಟ್ರ್ ಹಾಕೋಬೋದ. ಅವ್ರದ್ದು ಇಷ್ಟೆಲ್ಲ ವೀಕ್ನೆಸ್ ಇಟ್ಕೊಂಬಿಟ್ಟು ಇಲ್ಲಿ ಬಂದು ಕೂತ್ಕೊಂಡ್ತಾನ, ಏನು ನಮ್ಮ ರೆಪ್ಯುಟೇಷನ್ ಏನಾಗಬೇಕು? ಕೊಡಪ್ಪ ಖರಾಬ್ ಬಂದರೆ ಸ್ನೇಹಿತರು. ನಮಗೆ ಇಲ್ಲಿ ಕೆಳಗಡೆ ಖರಾಬ್ ಅಂತ ಐತಲ್ಲ, ಸುಮ್ಮನೆ ಎಲ್ಲ ಆರ್ಟಿಸ್ಟ್ಗಳು ಪ್ರಿಂಟ್ ಆಗಿರ್ತದಲ್ವ, ಅಣ್ಣ ಖರಾಬ್ ಐತೆ ಕಣ್ಣ ಅಲ್ಲಿ ಅಂತ ನನಗೆ. ಹೌದು, ಅಲ್ಲಿ ಏನೈತಪ್ಪ ನೀನು ನೋಡ್ದೇನಪ್ಪ ಅಂತ ಹೇಳ್ತೇನೆ. ಅದಕ್ಕೆ ಹೇಳ್ತಿರೋದು, ಅದಕ್ಕೆ ನಿಮಗೋಸ್ಕರನೇ ಹೇಳ್ತಿರೋದು. ಇದನ್ನು ಓದೋದು ಕಲ್ತ್ಕೊಳ್ಳಿ ಫಸ್ಟು. ಅದಕ್ಕೆ ನೀವು ಪಾಠ ಮಾಡೋಕ್ಕೆ ನಾನು ಅಂತ ತಂದಿದ್ದೀನಿ. ಇಂಥವ್ರು ಯಾರೋ ಪುಣ್ಯಾತ್ಮರು ಸಚ್ಚಿತ್ತಂತೆ, ಅವ್ರದ್ದು ಭೂಮಿದು ಖರಾಬು ಅಂತಂದರೆ ಹಂಗಿರ್ತದೆ ಅಂತ. ತಗಪ್ಪ ತಗೊಳ್ರಿ. ಮಾಡೋಕ್ಕೆ ನ್ಯೂಸ್ ಮಾಡೋಕ್ಕಲ್ಲ ಖರಾಬ್ ಅಂದರೆ ಈಗ ಟೆಲಿಕಾಸ್ಟ್ ಅವ್ನು ತೋಟದೊಳಗೆ ಹೋಗ್ಬೋದು. ಖರಾಬ್ಗೆ ನಾವು ಗೊತ್ತಾ ನಿಮ್ಗೆ ಅದು ಕಾನೂನು? ಖರಾಬ್ ಅಂದರೆ ಉಳಿಕೆ ಜಾಗ ಆ ಮಾಲೀಕನಿಗಾಗಿರುತ್ತೆ. ಖರಾಬ್ ಅಂದರೆ ಸಾರ್ವಜನಿಕವಾಗಿರುತ್ತೆ, ಸರ್ಕಾರಿ ಅಲ್ಲ. ಅದನ್ನು ಅರ್ಥ ಮಾಡ್ಕೊಳ್ಳಿ. ಸರ್ಕಾರಿ ಖರಾಬ್ ಅಲ್ಲ, ಖರಾಬು ಸಾರ್ವಜನಿಕ. ಮಾಹಿತಿ ಕೊಟ್ಟಿದ್ದೀನಿ, ನೋಡ್ಕೊಳ್ರಪ್ಪ ಅಷ್ಟೇ. ಅದೆಲ್ಲ ಯೂಸ್ ಮಾಡಬೇಡಿ ಪಾಪ. ಧನ್ಯವಾದಗಳು ಮಿತ್ರರೇ. ಕ್ಲಾರಿಫಿಕೇಶನ್
ಗ್ಯಾಪ್ ಇದೆಯಪ್ಪ ಪತ್ರಕರ್ತರೆ. ಮಾಜಿ ಶಾಸಕರುಗಳನ್ನೆಲ್ಲ ಮೀಟಿಂಗ್ ಕರೆದಿದೆ. ವಿಜಯಶಂಕರ್ ಅವ್ರನ್ನ, ಚಿಕ್ಕಮದು ಅವ್ರನ್ನ, ಜಿ ಟಿ ದೇವೇಗೌಡರು ಬರಲಿಲ್ಲ, ಕೋಡಿ ಪಾಪಣ್ಣ ಅವ್ರನ್ನ ಕರೆದಿದೆ. ಜ್ಞಾಪಕ ಇದೆಯಾ? ಕರೆದಿ ನಮ್ಗೆ ಸಲಹೆ ಕೇಳಿ ನಾವು ಬರ್ತೀವ ಬಿಡ್ತೀವ. ಅವತ್ತು ಅವ್ರು ಬಂದಿಲ್ಲ. ಈಗ ನಾನು ಮೀಟಿಂಗ್ ಮಾಡಿದೆ. ಸ್ವಾಮಿ ಬೀದಿ ದೀಪಗಳಿಲ್ಲ ಸ್ವಾಮಿ, ಬೀದಿ ದೀಪಗಳು ತರೋದಕ್ಕೆ ಏನು ಮಾಡಬೇಕು ಕೇಳಿದ್ರೆ ನಾವು ಐಡಿಯಾ ಹೇಳ್ಕೊಡ್ತೀವಿ. ನಿಮ್ಗೆ ಗೊತ್ತಿದ್ರೆ ಸಂತೋಷ. ಬೀದಿ ನಾಯಿಗಳ ಕಾಟ ಏನಾಗಿದೆ, ವ್ಯಾಕ್ಸಿನೇಷನ್ ಇಂಜೆಕ್ಷನ್ ಇಲ್ಲ, ಸರ್ಕಾರ ಬೇಕಾಗಿಲ್ಲ ಅದಕ್ಕೆ ನಾಯಿ ಚುಚ್ಚುಮತ್ತದಕ್ಕೆ. DHO ಇದ್ದರೆ ನೀನೊಬ್ಬ ಜವಾಬ್ದಾರಿ ಶಾಸಕ. ಇನ್ನೇನು ಈಗ ಬೇಸಿಗೆ ಶುರುವಾಗ್ತಾ ಇದೆ, ಏನು ಮುಂಜಾಗ್ರತೆ ಕ್ರಮ ಕೈಗೊಳ್ಳಬೇಕು? ಈ ಕುಡಿಯೋ ನೀರು ಅವಕ್ಕೆಲ್ಲ ನಮ್ಮ ಅವಧಿಯಲ್ಲಿ ನಾವು ಸರ್ಕಾರ ಸಿದ್ದರಾಮಯ್ಯನವರೊಂದು ಆಶ್ರಯದಿಂದ ಭಾಳ ಅಚ್ಚುಕಟ್ಟಾಗೆ ಮಾಡಿದ್ದೀವಿ. ಈಗಂತ ಅನಾಹುತಗಳು ಇದೆಯಲ್ಲ, ಇನ್ನೇನೇನೈತೆ ಸರ್ಕಾರ ಅವ್ರದ್ರಿ, ನಮ್ದೇನಿಲ್ಲ. ಹೌದು, ರಾಜಕೀಯವಾಗಿ ಹೇಳ್ತೀರಿ, ಆದರೆ ನಾನು ಹೇಳ್ತಿದ್ದೀನಿ ಕೇಳಿ. 10 ವರ್ಷ BJP ಗೌರ್ಮೆಂಟ್ ಶಾಸಕನಾಗಿದ್ದು ಕೆಲಸ ಮಾಡಿ ಜೈ ಅನ್ಸ್ಕೊ ಬಂದಿರೋ ನಾನು. ನಿಮಗೆಲ್ಲ ಜ್ಞಾಪಕ ಇದೆಯಾ? ನೀವೇ ಪತ್ರಿಕೆಯಲ್ಲಿ ಹಾಕಿದ್ರಿ. ಬಸವರಾಜ ಬೊಮ್ಮಾಯಿ ಅವ್ರ ಕಾಲು ಮುಟ್ಟಿದೆ ಹುಣಸೂರು ತಾಲೂಕಿನ. ಜ್ಞಾಪಕ ಇದೆಯಪ್ಪ? ನಾನು ಅವತ್ತು ಮುನ್ಸ್ಕೊಂಡು ಕೂತಿದ್ರೆ ಹೋಗ್ಬೇಕು ಇವರು. ನಾನು ಅವ್ರಿಗೆ ಪತ್ರ ಕೊಡಲ್ಲ, ನಾನು ಅವ್ರಿಗೇನು ಕೇಳಲ್ಲ, ಮುಖ್ಯಮಂತ್ರಿಗೂ ನಮಗೂ ಆ ಥರನೇ. ಹುಣಸೂರು ಜನ ನಿಮಗೆ ಜವಾಬ್ದಾರಿಯ ಕೆಲಸ ನಡೆಸ್ತೀರಿ ಅಂತ ಹೇಳಿರೋದು. ಹೋಗಿ ಕೇಳಿ, ಯಾರಿಗೂ ಕೇಳೋಕ್ಕಿಲ್ಲ, ಮಾಡೋಕ್ಕಿಲ್ಲ. ಆಮೇಲೆ ಹಿಂದೆ ಇರೋವೆಲ್ಲ ತಪ್ಪು ಕಲ್ಪನೆ. ನಾನು ನಿಮಗೆ ಅದೇ ಹಾಸ್ಪಿಟ್ಲ್ ವಿಚಾರವಾಗಿ ಇದು ಡಿ ದೇವರಾಜರ್ಸು ಭವನವಾಗಿ ಅದು 1,98,00,000 ಬಂದು ಆಗಲೇ 2 ವರ್ಷ ಆಯಿತು. 1 ವರ್ಷ 9 ತಿಂಗಳಾಗಿದೆ. ನೀವು ತಪ್ಪು ಮಾಡಿದ್ರಿ. 3 ಕೋಟಿಗೆ ಎಸ್ಟಿಮೇಟ್ ಯಾರೋ ಬಂದು ಹೇಳಿದ್ರು ಅಂತ ಕೇಳ್ಬಿಟ್ಟು ಹಾಕ್ಬಿಟ್ಟಿದ್ರಿ. ಅದು ಆ ಥರ ಆಗಲ್ಲ. ಅದು ನಾನು ಅದನ್ನು ತಡೆ ಹಿಡಿದು ಇಲ್ಲಪ್ಪ ಫಸ್ಟ್ 198 ಮಾಡಿ ಯುಟಿಲೈಸೇಷನ್ ಸರ್ಟಿಫಿಕೇಟ್ ಕೊಟ್ಟರೆ ಆಮೇಲೆ ಇನ್ನೆಷ್ಟು ಬೇಕೋ ಹಾಕಬೇಕು. ನನ್ನ ಕಾಲದಲ್ಲೂ 2 ಕೋಟಿ ದಾಟುತ್ತೆ ಅಂತ ಅಂದ್ಬಿಟ್ಟು ಕ್ಯಾಬಿನೆಟ್ಗೆಲ್ಲ ಎತ್ಕೊಂಡು ಹೋಗಿ ಆಟಾಡಿದರು. 198ಕ್ಕೆ ಮಾಡಿ ಅದನ್ನು ಇಲ್ಲಿಗೆ ತಂದಿದ್ದು. ನೀವು ಸಲಹೆ ಕೇಳಿದ್ರೆ ಏನು ಡೆವಲಪ್ಮೆಂಟು ಅಂತ ಕೇಳಿದ್ರೆ ಇದೆಲ್ಲ ಹಿಂಗಲ್ಲ ಹಿಂಗೆ ಅಂತ ಹೇಳೋದಲ್ಲೇ. ಸಾರ್ ಹಿಂಗಂತೆ ಸರ್, ಅವರು ಕಾರ್ಯಕರ್ತರು ಅವರೇ ಯಾವ ಕೆಲವು ಲೆಟ್ರ್ಗಳಿಂದ ಅಸಹ್ಯ ಆಗುತ್ತೆ. ಅದು ಏನು ಕೊನೆಯವರೆಗೂ ಓದೋದು ಇಲ್ಲ. ಯಾರೋ ಇಲ್ಲಿ ಓಬಳೇಶ್ ಅಂತ ಇನ್ನೊಬ್ರು ಯಾರೋ ಇದು ಕೊಟ್ಟಿರೋ ಲೆಟ್ರನ್ನ 12 ಕೋಟಿ ರೂಪಾಯಿದು, ಇದ್ರ ಬಗ್ಗೆ ನೀವು ಸವಿಸ್ತರವಾದಂಥ ರೆಕಾರ್ಡ್ ಕೊಡಿ ಅಂತ ಹಿಂಗಂದರೆ 12 ಕೋಟಿ ಶಾಂಕ್ಷನ್ ಆಗಿ ತಡೆದ್ಬಿಟ್ರು ಅಂತ. ಶಾಸಕರು ಲೆಟ್ರಿಗೆ ಕೊಡೋಕ್ಕಿಲ್ಲ ಅಂತ ಒಂದು ಕಡೆ ಅಲ್ಲೇ ಹೇಳ್ತಾರೆ, ಒಂದು ಕಡೆ ಅವರೇ ಅಂತಾರೆ ಇಲ್ಲಿ ತಡಿತಾವ್ರೆ ನಾವು ಅಂತ ಒಂದು ಕಡೆ ಅಂತಾರೆ, ಇನ್ನೊಂದು ಕಡೆ ಗ್ಯಾರಂಟಿಗಳಿಂದ ದುಡ್ಡು ಗೊತ್ತಿಲ್ಲ ಅಂತ ಅಂತಾರೆ. ಯಾವ್ದು ನೀವೇ ನಮ್ಮ ಕಡೆ? ನಮಗೂ ಒಂದು ನೋವಿದೆಯಪ್ಪ. ಈ ತಾಲೂಕು ಜನ ಅವ್ರಿಗೆ ಆಶೀರ್ವಾದ ಮಾಡೋದು ಇಂಥ ಒಂದು ಸುವರ್ಣ ಸಂದರ್ಭದಲ್ಲಿ ನಾವು ಕಳ್ಕೊಂಡು ಕೋಟೆಯಲ್ಲಿ ಎಷ್ಟು 443 ಕೋಟಿ, ಅಲ್ಲಿ 540 ಕೋಟಿ, ಇಲ್ಲಿ 510 ಕೋಟಿ, 281 ಕೋಟಿ ಮೈಸೂರು ಇವರಲ್ಲಿ, ಪಿರಿಯಾಪಟ್ಟಣದಲ್ಲಿ 540 ಕೋಟಿ. ತಾಲೂಕಲ್ಲಿ ಏನಿಲ್ಲ ಅಂತ ನನಗೂ ಹೊಟ್ಟೆ ಹೊರಿತಾ ಇದೆ. ನಾವೇನು ಮಾಡೋದು? ಈಗ ಕೆರೆಗಳು ತುಂಬಿಸೋ ವಿಚಾರ ನಾನು ನಿಮಗೆ ಸ್ನೇಹಿತರೆ ಗೊತ್ತು, ನೀವೇ ಎಲ್ಲ ರಿಪೋರ್ಟ್ ಮಾಡಿದ್ದೀರಿ. ಹೆಂಗೆ ತುಂಬಿಸ್ತಾ ಇದ್ದೆ? ಹೌದು, ಸಿಸ್ಟಮ್ ಇರೋದೇ ಹಂಗೆ. ಮಾರ್ಚ್ ಎಂಡಲ್ಲಿ ಬಿಲ್ಲಿಂಗ್ಗಳಾಯ್ತಿದೆ, ನಿಜ ತಾನೇ? ಹುಣಸೂರೇನು ಹೊರತುಪಡಿಸ ಮಾರ್ಚ್ ಎಂಡಿಂಗ್ಗೆ ಯಾರಿಗಾರ ಹೇಳಿ ಮಾಡಿ ಸ್ನೇಹಿತರಿಗೂ ಅವ್ರಿಗೆ. ಈಗ ನಮ್ಮ ಪೆಟ್ರೋಲ್ ಬಂಕ್ ವೆಂಕಟೇಶ ಇದ್ದ, ಲವಪ್ಪ ಅಲ್ಲಿಗೆ ಏನು ಬೇಕು ಕೊಡ್ತಾ ಇರೋ, ಆಮೇಲೆ ಮಾಡ್ತೀವಿ ಅಂತ. ಯಾವುದೋ ಹೆಸರು ಟೆಂಡರ್ ಆಗೋದು, ಅವಾಗ ಅವ್ರು ಕೊಡೋರು ಅಲ್ಲಿ ತೀರಿಸ್ತವು. ಅಷ್ಟು ಜವಾಬ್ದಾರಿ ಇಲ್ವಾ? ಕೆರೆ ನೀರು ತುಂಬಿದ್ರೆ ನಮ್ಮ ರೈತರಿಗಲ್ವಾ? ಏನು ಕೆಲಸ ಮಾಡಿದ್ದಾರೆ ಅಂತಾರಲ್ಲ. ಸುಮ್ಮನೆ ನಾನು ಮಾಡಿರೋದು ಜನಕ್ಕೂ ಗೊತ್ತು, ತಾಲೂಕು ಭೂಮಿಗೂ ಗೊತ್ತು. ಸಿಂಪಲ್ಲಾಗಿ ಒಂದು ಹೇಳ್ತೀನಿ, ನೀವೇ ಮತ್ತು ನಮ್ಮ ಡಿಗ್ರಿ ಕಾಲೇಜ್ ಯಾವ ಮಟ್ಟಕ್ಕೆ ಗೊತ್ತು, ಏನಿದೆ, GTTC ಹೆಂಗಿದೆ, ಎಲ್ಲದಕ್ಕಿಂತ ಅರಸನವ್ರಿಗೂ ನಮಗೆ ಕಂಪೇರ್ ಮಾಡಿ ಅವ್ರ ಕಾಲು ತುಳುಕು ನನ್ನ ಸಮ ಇಲ್ಲ. ಆದರೆ ಅವ್ರು ನಡೆದಂಥ ರೀತಿಯಲ್ಲಿ ನಡೆದೆ ನಾನು. ಅರಸನವರು ಹುಣಸೂರಿಗೆ 4 ಏತ ನೀರಾವರಿ ಮಾಡಿದರು. ನಾನು MLA ಆಗೋರು 2008. ಅದಕ್ಕಿಂತ ಮುಂಚೆ ಮಾಡಿದ್ರೆ ಹೆಸರು ಹೇಳಿ ನೋಡೋಣ, ಕೇಳಿ, ನೀವೇ ಹೇಳಿ, ಪತ್ರಕರ್ತರು ಎಲ್ಲ ಗೊತ್ತಲ್ಲ. ಅದರಲ್ಲಿ ಒಂದು ಡಿಫಾಲ್ಟ್ ಆಗೋಯ್ತು, ತಟ್ಟೆಕೆರೆದು, ಹಿಂಡ್ಗುಡ್ಲು, ಹುಸೇನ್ಪುರ, ಕಿರ್ಜಾಜಿ, ಮೂರೇ ತಾನೇ ಇದ್ದಿದ್ದಪ್ಪ. ಹಾಂ, ಅದೆಲ್ಲ ಸೇರಿ ಎಷ್ಟು ಎಕರೆಗಿತ್ತಪ್ಪ?
ನೀರಾವರಿ ಎಷ್ಟು ಎಕರೆಗಿತ್ತು ಅದು? ಹಬ್ಬಬ್ಬ ಅಂದರೆ ಒಂದು 840 ಎಕರೆ 900 ಎಕರೆ ಇನ್ನು ಉಳ್ಬೇಕಲ್ಲ. ನಾನು ಮಾಡಿದ್ದೇನು ರೀ? ಅವ್ರು ಮಾಡಿಲ್ಲ ಅಂತಾರೆ, ಅದಕ್ಕೆ ಹೇಳಿದೆ ಅಷ್ಟೇ, ಇದು ಹೇಳಿದೆ ಅಷ್ಟು ಹೇಳೋದು ಅಷ್ಟೇ. ನಾನು ಮಾಡಿದ್ದು 11 ಏತ ನೀರಾವರಿ ತಾಲೂಕಿಗೆ, ಹೆಚ್ಚು ಕಮ್ಮಿ 21,000 ಎಕರೆಗೆ ನೀರಾವರಿ ಮಾಡಿದವನು ನಾನು. ಕಂಪೇರ್ ಮಾಡ್ತಾ ಇದ್ದೀನಿ ಅಂತ ಅದು ಬೇರೆ ಏನಾದ್ರು ಬರೀರಿ. ನಾವು ಅವ್ರ ಕಾಲದೊಳಗೂ ಸಮ ಇಲ್ಲ. ಏನು ಇದು ಅಚೀವ್ಮೆಂಟ್ ಅಲ್ವೇನ್ರಿ ಶಾಸಕರೇ? ಹಾಂ